ಬರೀ 1,30,000 ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವಿತ್ CNG. ಸ್ಟೆಪ್ನಿ ಕೂಡ ಯೂಸ್ ಆಗಿಲ್ಲ ಗಾಡಿ, ಇದು ಅಷ್ಟು ಚೆನ್ನಾಗಿದೆ. ಹೊಸ ಗಾಡಿ, ಬರೀ 28,000 ಕಿಲೋಮೀಟರ್ ರನ್ ಆಗಿದೆ. 1 ಲಕ್ಷ ಸಾಕು. 1 ಲಕ್ಷ ಸಾಕು. ಇದು 24 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಜಸ್ಟ್ ಒಂದು 30,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. 30,000 ಅಷ್ಟೇ. ಶೋರೂಮಲ್ಲಿ ತಗೊಂಡು ಚೆಕ್ ಮಾಡ್ಕೊಂಡು ದುಡ್ಡು ಕೊಡಿ ಸರ್. ನಾನು ಆಲ್ಮೋಸ್ಟ್ ಡ್ರೈವರ್ಸ್ಗಳಿಗೆ ಹೇಳೋದು, ದಯವಿಟ್ಟು ಮಾರುತಿ ಸುಜುಕಿ ವೆಹಿಕಲ್ಸ್ಗಳು, ಟೊಯೋಟಾ ವೆಹಿಕಲ್ಸ್ಗಳು ತಗೊಳ್ಳಿ ಕಮರ್ಷಿಯಲ್ಗೆ. ಬೇರೆ ಗಾಡಿಗಳು ತೊಗೊಂಡ್ರೆ ನಿಮ್ಗೆ ಅಷ್ಟು ಮೇಂಟೆನೆನ್ಸ್ ಕಾಸ್ಟ್ಲಿ ಇರುತ್ತೆ. ನಾನೇ ಹೇಳ್ತೀನಿ, ನನ್ನ ಹತ್ರ ಇರೋ ಗಾಡಿ ಆದ್ರೂ ಅಷ್ಟೇ. ಇದೆ ಹೌದು ಸರ್, ಚಿಕ್ಕ ಪುಟಾಣಿ ಏನು ಆಟೋ ಅನ್ಬೇಕಾ ಏನು ಅನ್ಬೇಕು ಇದು ಬಂದು ಕ್ವಿಡ್ ಸ್ಪೆಷಲ್ ಅಂದ್ರೆ CNG ಬರುತ್ತಲ್ಲ ಇದು. ಹೌದು ಸರ್, ನೀವು ನಂಬಲ್ಲ, 40 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದಾ? ಬೈಕ್ ಓಡಿಸಂಗೆ 3+1 4 ಸೀಟರ್ ವೆಹಿಕಲ್ ಇದು. ಇದನ್ನ ಬಂದು ನಾನು 1,30,000 ಫೈನಲ್ ಮಾಡ್ಕೊಂಡು. ಮಾಡಲ್ ಏನಂದ್ರೆ 2023 ಮಾಡಲ್. 23 ಮಾಡಲ್. ಶೋರೂಮ್ ಬಂದು 4 ಲಕ್ಷ ಇದೆ ಸರ್ ಇದು. ಹೌದಾ? ಶೋರೂಮ್ ಬಂದು 4 ಲಕ್ಷ ಇದೆ. 23 ಮಾಡಲು ಸಿಂಗಲ್ ಓನರ್ ಗಾಡಿನ 1,30,000 ಬರೀ 1,30,000 ಮಾಡ್ಕೊಡ್ತೀವಿ. CNG ಇದೆಯಾ? ಹೌದು ಸರ್, CNG ಇದೆ. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೆಲೆರಿ ಸರ್, ತುಂಬಾ ಜನ ಕಸ್ಟಮರ್ ಕೇಳ್ತಾ ಇದ್ದಾರೆ ಇದನ್ನು. 2,75,000 ಫೈನಲ್ ಮಾಡ್ಕೊಂಡು 1,50,000 ಫೈನಲ್ ಮಾಡ್ಕೊಂಡು. ಡೀಸೆಲ್ ಸರ್? ಡೀಸೆಲ್ ಸರ್. 1.5 ಲಕ್ಷ ಕೊಡ್ತೀನಿ ಸರ್. ನಾನೇ ಓಡಿಸಿದ್ದೀನಿ. ಏನಿಲ್ಲ ಅಂದ್ರೆ 25ರಿಂದ 28 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಬೆಂಗಳೂರಲ್ಲಿ ದಿನೇ ಕಮರ್ಷಿಯಲ್ ವೆಹಿಕಲ್ಗಳು ಜಾಸ್ತಿ ಆಗ್ತಿದ್ದಾವೆ. ತಗೊಂಡು ಹೋಗೋರಿಗೆ ಬಿಸ್ನೆಸ್ ಆಗ್ತಿದೆಯಾ ಹೇಗೆ? ನಾನು ಹೇಳೋದೇನೆಂದ್ರೆ ಸರ್, ಈಗ ನಮ್ಮ ಹುಡುಗರು ತುಂಬ ಜನ ಗಾಡಿಗಳು ರನ್ ಮಾಡ್ತಿದ್ದಾರೆ. ದುಡಿತೀನಿ ಅಂತಂದರೆ ಎಲ್ಲನೂ ಸಂಪಾದನೆ ಸರ್. ಯಾವ ಕೆಲಸದಲ್ಲೂ ನೀವು ಹಾರ್ಡ್ ವರ್ಕ್ ಮಾಡದೆ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಇದೇ ಫೀಲ್ಡಲ್ಲಿ ನಾವು ಏನು ಸ್ಟಾರ್ಟಿಂಗ್ ಬಂದ ತಕ್ಷಣ ಡೀಲಿಂಗ್ ಬರಲಿಲ್ಲ. ನಾವು ಒಂದು ಇಂಡಿಕಾ ಗಾಡಿ ತೊಗೊಂಡು ನಾನು ಓಡಿಸ್ಕೊಂಡು ಎಲ್ಲನೂ ಮಾಡ್ಕೊಂಡು ನಾವು ಫೀಲ್ಡಿಗೆ ಬಂದಿದ್ದು. ಸುಮ್ಮನೆ ನಿಮ್ಮ ಅಪ್ಪ ಅಮ್ಮನ ದುಡ್ಡು ಏನೋ ಒಂದು ಮನೇಲಿ ಕುಡಿಕ್ಕಿರ್ತಾರೆ ತಂದು ಸುಮ್ಮನೆ ಹಾಕಿ ಇನ್ವೆಸ್ಟ್ ಮಾಡಿಕೊಂಡು ಒಂದು 2-3 ದಿನ ಆದಮೇಲೆ ನನಗೆ ಓಡಿಸೋಕ್ಕಾಗ್ತಿಲ್ಲ, ಮನೇಲಿ ನಿಲ್ಲಿಸ್ತೀನಿ ಅಂದರೆ ದಯವಿಟ್ಟು ನಮ್ಮ ಹತ್ರ ಗಾಡಿ ತೊಗೊಳಕ್ಕೆ ಬರಬೇಡಿ. ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಬೆಂಗಳೂರಲ್ಲಿ ದುಡಿತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ದಯವಿಟ್ಟು ಬಂದು ಗಾಡಿಗಳು ತೊಗೊಳ್ಳಿ. ನನ್ನ ಹತ್ರ ಅಲ್ಲ ಸರ್, ಬೆಂಗಳೂರಲ್ಲಿ ತುಂಬ ಶೋರೂಮ್ಗಳಿದೆ. ನೀವೆಲ್ಲರೂ ಹೋಗಿ ತೊಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಯಾರೋ ಡ್ರೈವರ್ಗಳು ಬಂದರು, ಯಾರೋ ಅಸ್ಸಾಮಿಂದ ಯಾರೋ ಡ್ರೈವರ್ ಸಿಕ್ಬಿಟ್ರು ಅಂತೇಳಿ ಅವ್ರಿಗೆಲ್ಲ ಸುಮ್ಮನೆ ಹಾಕೊಡ್ತಾರೆ. ಅವರೆಲ್ಲ ಹೆಂಗೆ ಅಂದರೆ 3-4 ದಿನ ಗಾಡಿ ಓಡಿಸ್ತಾರೆ, ಆಮೇಲೆ ಎಲ್ಲೋ ಗಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಪಾಪ ಅವ್ರಿಗೂ ಲಾಸ್ ಅದು. ಸೊ ನಾನು ಅದಕ್ಕೆ ಹೇಳ್ತೀನಿ, ದಯವಿಟ್ಟು ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದು ನಾನು ಸಂಪಾದನೆ ಮಾಡ್ತೀನಿ ಅಂತ ಅನ್ನೋದು ಒಂದು ತಲೆಯಲ್ಲಿದ್ದರೆ ಮಾತ್ರ ಬೆಂಗಳೂರಿಗೆ ಬಂದು ಗಾಡಿ ತೊಗೊಂಡು ಜನ. ಖಂಡಿತವಾಗ್ಲೂ ಮೋಸ ಆಗಿಲ್ಲ ಸರ್, ಖಂಡಿತವಾಗ್ಲೂ ಮೋಸ ಇಲ್ಲ ಸರ್. ಎಷ್ಟೋ ಜನ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಎಷ್ಟೋ ಜನ ಸಂಪಾದನೆ ಮಾಡ್ತಿದ್ದಾರೆ. ಡೈಲಿ 7ರಿಂದ 2.5 ಸಾವಿರಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಿಲ್ಲ. ಇನ್ನೊಬ್ರ ಹತ್ರ ಹೋಗಿ 15-20 ಸಾವಿರ ರೂಪಾಯಿ ಕೆಲಸ ಮಾಡ್ಕೊಂಡು ಇರೋದ್ರ ಬದಲು 4ರಿಂದ 5 ಅವರಲ್ಲಿ ಎರಡಕ್ಕೂ ಅಟ್ಯಾಚ್ಮೆಂಟ್ ನಾನೇ ಫ್ರೀಯಾಗಿ ಮಾಡ್ಕೊಡ್ತೀನಿ ಸರ್. ಓಲಾ ಮತ್ತು ಒಬ್ಬರು ಎರಡಕ್ಕೂ ನಾನೇ ಮಾಡ್ಕೊಡ್ತೀನಿ. ಜಸ್ಟ್ ಗಾಡಿ ತೊಗೊಂಡು ರನ್ ಮಾಡ್ಕೊಡಿ. ಆಫೀಸ್ನೇ ಡ್ಯೂಟಿ ಮಾಡ್ಕೊಂಡೇ ಹೋಗ್ಬಿಡಿ. 1881 ಗಾಡಿ ನಂಬರ್, ಫ್ಯಾನ್ಸಿ ನಂಬರ್ ಕೂಡ ಇದೆ. ಇದಕ್ಕೆ 6,20,000 ಹೇಳ್ತಾ ಇದ್ದೀನಿ. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 19 ಮಾಡಲ್ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಡೀಸೆಲ್ ಸರ್. 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್. ಡೀಸೆಲ್ ಗಾಡಿನ ಇದು? ಸರ್, ಡೀಸೆಲ್ ವೆಹಿಕಲ್ ZDI ಟಾಪ್ ಎಂಡ್ ಮಾಡಲು ಇದು ಕೂಡ ಒಂದು 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಒಂದು 1,70,000 ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲ್? ಹೌದು ಸರ್. 16 ಮಾಡಲ್ ಸಿಗುತ್ತೆ 2,70,000. ಡೀಸೆಲ್ ಸರ್? ಡೀಸೆಲ್ ಸರ್. ಡೀಸೆಲ್. ಇದರ ನನ್ನ ಹತ್ರ ಆಲ್ಮೋಸ್ಟ್ ಒಂದು 20 ವೆಹಿಕಲ್ ಇದೆ. ಸೇಮ್ ವೆಹಿಕಲ್ ಸರ್. 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನ 2,60,000 ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. CNG ಬರುತ್ತೆ? CNG ಬರುತ್ತೆ. 30 ಮೈಲೇಜ್ ಬರುತ್ತೆ. 100% ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ. 2.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 2,35,000 ಫೈನಲ್ ಮಾಡ್ಕೊಡ್ತೀನಿ. 2016 ಮಾಡಲ್ 2,45. 35,000 ಫೈನಲ್ ಮಾಡ್ಕೊಡ್ತೀನಿ. ಈ ತರದ್ದೇ ಒಂದು 5 ಗಾಡಿ ಇದೆ. VXL ಒಂದು 5 ಇದೆ. 7+1 ಎರಡು 2015 ಮಾಡಲ್ಲ. 2 ಕ್ಯಾರಿಯರ್ ಫಿಟ್ಮೆಂಟ್ ಇದೆ. 2 ಗಾಡಿನೂ 6 ಲಕ್ಷ ಫೈನಲ್. 2 ಲಕ್ಷ ಕ್ಯಾಶ್ ಸಾಕು, ಲೋನ್ ಆಗುತ್ತೆ. ಆಮೇಲೆ ಸರ್, ನಮ್ಮಲ್ಲಿ ಸ್ವಲ್ಪ ಆಟೋಮೆಟಿಕ್ ತುಂಬಾ ಜನ ಕೇಳ್ತಾ ಇದ್ರು. ಸೊ ಅದಕ್ಕಾಗಿ ಎಲ್ಲೋ ಬಡ್ಲಿ ಆಟೋಮೆಟಿಕ್ ತಗೊಂಡ್ಬಂದಿದ್ದೀವಿ. ಈಗ 23 ಮಾಡಲ್ ಆಟೋಮೆಟಿಕ್ ಪ್ಯೂರ್ ಪೆಟ್ರೋಲ್ ಏನು ಹೇಳ್ತೀರಾ? 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಆಟೋಮೆಟಿಕ್ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ಬನ್ನಿ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ ಸರ್. ಬರೀ 3 ವರ್ಷಕ್ಕೆ 3.5 ಲಕ್ಷ ಕಮ್ಮಿ ಕೊಡ್ತೀನಿ ಸರ್. 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಇದನ್ನ ನಾನು 4.5 ಲಕ್ಷ ಹೇಳ್ತಾ ಇದ್ದೀನಿ. 4,20,000 ಫೈನಲ್ ಮಾಡ್ಕೊಡ್ತೀನಿ. 4,20,000ಕ್ಕೆ ಡೀಸೆಲ್ ವೆಹಿಕಲ್. ಹೌದು ಸರ್. 16 ಮಾಡಲ್. ಲೋನ್ ಎಷ್ಟು ಆಗ್ಬೋದು? 4.5 ಲಕ್ಷ ಹೇಳ್ತಾ ಇದ್ದೀನಿ. 4,30,000 ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲ್. ಹೌದು ಡೀಸೆಲ್. ಹೌದು ಸರ್. ಪೆಟ್ರೋಲ್ ವಿತ್ CNG 24 ಮಾಡಲ್ ಸರ್. 24 ಮಾಡಲ್. 24 ಮಾಡಲ್. ಗಾಡಿ ಕಲರ್ ಸ್ವಲ್ಪ ಯುನೀಕ್ ಆಗಿದೆ, ಬ್ಲೂ ಕಲರ್. ಸ್ಕೈ ಬ್ಲೂ. ಓಕೆ. ಆಮೇಲೆ 4 ಸಿಲಿಂಡರ್ ಇಂಜಿನ್ ಇದು. ಚೆನ್ನಾಗಿದೆ. 57,000 ಕಿಲೋಮೀಟರ್ ರನ್ ಆಗಿದೆ. CNG ಬರೀ 57,000 ಓಡಿದೆ. ಹೌದು ಸರ್. ಓಕೆ, ಏನು ಹೇಳ್ತೀರಾ ಸರ್? ಈ ಗಾಡಿ ಬಂದು ಶೋರೂಮ್ ಅಲ್ಲಿ ನಿಮಗೆ 9.3 ಲಕ್ಷ ಇತ್ತು. ನೀವು ಕೇಳ್ಕೊಬಹುದು. ಇವಾಗ 3 ಸಿಲಿಂಡರ್ ಕಮ್ಮಿ ಇದೆ, ಸೊ 4 ಸಿಲಿಂಡರ್ ಜಾಸ್ತಿ ಇತ್ತು. 9.3 ಲಕ್ಷ ಇತ್ತು. ಸೊ ಬರೀ 1 ವರ್ಷ ಹಳೆಯ ಗಾಡಿನ ನಿಮಗೆ ನಾನು 7,70,000 ಫೈನಲ್ ಮಾಡ್ಕೊಡ್ತೀನಿ. 7,70,000ಕ್ಕೆ 24 ಮಾಡಲ್ 55,000 ಕುತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಇದು ಸೇಮ್ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸೊ ಇದನ್ನ ಬಂದು ನಾನು ವಿತ್ ರೆಡಿ ವೆಹಿಕಲ್ 2,60,000 ಫೈನಲ್ ಮಾಡ್ಕೊಡ್ತೀನಿ. ಒಂದು 80,000 ಕ್ಯಾಶ್ ಲೋನ್ ಕೂಡ ಆಗುತ್ತೆ. ಪೆಟ್ರೋಲ್ ವಿತ್ CNG ಮಿಡ್ ವೇರಿಯಂಟ್ ವ್ಯಾಗನರ್. ಓಕೆ. CNG ಮ್ಯಾಗ್ವಿಲ್ ಒಂದು ಬಿಟ್ಟರೆ ಬೇರೆ ಎಲ್ಲ ಆಪ್ಷನ್ ಕೂಡ ಬಂದ್ಬಿಡುತ್ತೆ. ಒಂದು 5,20,000 ಫೈನಲ್ ಮಾಡ್ಕೊಡ್ತೀನಿ. 23 ಮಾಡಲು 5,20,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಒಂದು 60,000 ಕಿಲೋಮೀಟರ್ ಓಡಿದೆ. 60,000 ಓಡಿದೆ. ಇದೇ ಗಾಡಿನ ನಾವು
ನಾವು ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ತೀನಿ ಅಂದರೆ 5 ಲಕ್ಷ ಕೊಟ್ಟರೆ ನಾನು ಇದನ್ನ ವೈಟ್ ಬೋರ್ಡೇ ಮಾಡ್ಕೊಟ್ಬಿಡ್ತೀನಿ. ಹೌದಾ? ಇದೇ ಗಾಡಿನ ನೀವು ಮಾರ್ಕೆಟಲ್ಲಿ ವೈಟ್ ಬೋರ್ಡ್ ತಗೋಬೇಕು ಅಂತಂದ್ರೆ ನಿಮ್ಗೆ 6 ಲಕ್ಷ ಮಿನಿಮಮ್ ಬೇಕು. ಏನು ಹೇಳ್ತೀರಾ ಸರ್? ಸರ್ 3,20,000 ಕೊಡ್ತೀನಿ. 17 ಮಾಡಲು ಸಿಂಗಲ್ ಓನರು, ಬರೀ 80,000 ಕ್ಯಾಶ್ ತಗೊಂಡು ಬಾಕಿ ಲೋನ್ ಮಾಡ್ತೀನಿ. ಇದು ಡೀಸೆಲ್? ಇದು ಡೀಸೆಲ್ ಸರ್. ಓಕೆ. ಇದೂ ಅಷ್ಟೇ ಸರ್. ಈ ಥರದ್ದು ಇನ್ನೂ ಒಂದು 2-3 ಗಾಡಿ ಇದೆ, ನಾನು ಕೂಡ ತೋರಿಸ್ತೀನಿ. ಓಕೆ. ಸೊ ಇದೂ ಅಷ್ಟೇ ಸರ್. ಒಂದು 3,70,000 ಫೈನಲ್ ಮಾಡ್ಕೊಟ್ಟು. 3,70,000, 4,25,000ಕ್ಕೆ. 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 18 ಮಾಡಲ್ ಡೀಸೆಲ್? ಹೌದು ಸರ್, ಡೀಸೆಲ್ ಪೆಟ್ರೋಲ್ ವಿತ್ CNG. ಓಕೆ, CNG ಬರುತ್ತೆ. ಹೌದು ಸರ್. 23 ಮಾಡಲ್ 3,20,000 ಸಿಂಗಲ್ ಓನರ್ ವೆಹಿಕಲ್. ಸರ್ ಎಲ್ಲ ನಿಮ್ಮ ಶೋರೂಮಲ್ಲಿ ಇವತ್ತು ಕೇಳಿ ಸರ್ 5.5 ಲಕ್ಷ ಇದೆ, ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಕೂಡ ಬರುತ್ತೆ. 1 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಕೂಡ ಆಗುತ್ತೆ. 19 ಡೀಸೆಲ್ ಸರ್ ಇದು? ಡೀಸೆಲ್. ಒಂದು 2,90,000 ಮಾಡ್ಕೊಡ್ತೀನಿ. ಏನು 2,90,000ಕ್ಕೆ 19 ಮಾಡಲ್ ಸಿಗುತ್ತೆ? ಡೀಸೆಲ್ ಎಕ್ಸೆಂಟು ಅದರಲ್ಲ ಬೇಸ್ ಮಾಡಲ್ ಅಲ್ಲ ಸರ್, ಆಲ್ಮೋಸ್ಟ್ ಟಾಪ್ ಎಂಡ್. ಒಂದು 4,80,000 ಫೈನಲ್ ಮಾಡ್ಕೊಡ್ತೀನಿ. 4,80,000ಕ್ಕೆ 19 ಮಾಡಲು ಸಿಂಗಲ್ ಓನರ್. ಅದರಲ್ಲಿ ಈ ಕಲರ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ, ಸಿಲ್ವರ್ ಕಲರ್. 2017 ಟೋಟಲ್ 3 ಗಾಡಿ ಇದೆ ನಂತರ. ಟೋಟಲ್ 3 ಗಾಡಿ ಇದೆ. 3 ಗಾಡಿಯಿಂದ ಒಂದೇ ಬೆಲೆ 3,20,000, 3,20,000. 2017 ಮಾಡಲು ಸಿಂಗಲ್ ಓನರ್ ಬೇಕು. ಫೈನಲ್ 2017 ಮಾಡಲು ಸಿಂಗಲ್ 17 ಮಾಡಲು ಸಿಂಗಲ್ ಓನರ್. ಲೋನ್ ಆಗುತ್ತಲ್ಲ? ಆಗುತ್ತೆ ಸರ್. 80,000 ಬಾಕಿ ಲೋನ್ ಮಾಡ್ಕೊಡ್ತೀನಿ. ಒಂದು 3,90,000 ಫೈನಲ್ ಮಾಡ್ಕೊಡ್ತೀನಿ. 3,90,000ಕ್ಕೆ ಫೈನಲ್ ಆಗುತ್ತೆ. 17 ಮಾಡಲ್ ಸಿಂಗಲ್ ಓನರ್, ಬಟ್ ಇದು ಶೇಪ್ ಬೇರೆ. ಅದು ಶಾರ್ಟ್ ಡಿಕ್ಕಿ ಬರುತ್ತೆ, ಅದು ಸ್ವಲ್ಪ ಲಾಂಗ್. ನಾನು ಬೇರೆ ತರ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೆಲ್ಲ ಹೇಳಲ್ಲ ಸರ್. ನಮ್ಮಲ್ಲಿ ಪ್ರತಿಯೊಂದು ಗಾಡಿನೂ ನಾವು ಪೇಂಟ್ ಮಾಡಿರ್ತೀವಿ. ಅಂದ್ರೆ ಫುಲ್ ಪೇಂಟ್ ಅಂತಲ್ಲ ಸರ್. ಈಗ ಕಸ್ಟಮರ್ ಬೆಂಗಳೂರು ಗಾಡಿ ಓಡಿಸ್ಬೇಕಾದ್ರೆ ಬಂಪರ್ಗಳು ಸ್ಕೆಚಸ್ ಆಗಿರ್ತವೆ. ಈಗ ಇಲ್ಲ ಒಂದು ಸ್ಕೆಚ್ ಆಗಿರುತ್ತೆ. ಕಸ್ಟಮರ್ ಬಂದಾಗ ಏನು ಹೇಳ್ತಾರೆ ಸರ್, ಇದೊಂದು ಸ್ಕೆಚ್ ಆಗ್ಬಿಟ್ಟಿದೆ ಅಂತ, ಅದಕ್ಕೂ ಅದಕ್ಕೆ ಏನು ಮಾಡಿ ಸ್ಪ್ರೇ ಹೊಡಿಯೋ ಕೆಲಸ ಮಾಡಲ್ಲ ಸರ್. ಅದಕ್ಕೆ ಎಷ್ಟು ನೀಟಾಗಿ ಕೆಲಸ ಮಾಡಬೇಕು ಅಷ್ಟು ನೀಟಾಗಿ ಕೆಲಸ ಮಾಡಿ ನಿಲ್ಸಿರ್ತೀವಿ. ಓಕೆ, ಮೊದಲನೇ ಗಾಡಿನೇ ಸ್ವಿಫ್ಟ್ ಡಿಸೈರ್ ಇದೆ, ಹೇಳಿ ಸರ್. ಸರ್ ನಾನು ಆಲ್ಮೋಸ್ಟ್ ಡ್ರೈವರ್ಸ್ಗಳಿಗೆ ಹೇಳೋದು, ದಯವಿಟ್ಟು ಮಾರುತಿ ಸುಜುಕಿ ವೆಹಿಕಲ್ಸ್ಗಳು, ಟೊಯೋಟಾ ವೆಹಿಕಲ್ಸ್ಗಳು ತಗೊಳ್ಳಿ ಕಮರ್ಷಿಯಲ್ಗೆ. ಬೇರೆ ಗಾಡಿಗಳು ತೊಗೊಂಡ್ರೆ ನಿಮ್ಗೆ ಅಷ್ಟು ಕಂಫರ್ಟಬಲ್ ಇರಲ್ಲ, ಪ್ಲಸ್ ಮೇಂಟೆನೆನ್ಸ್ ಕಾಸ್ಟ್ಲಿ ಇರುತ್ತೆ. ನಾನೇ ಹೇಳ್ತೀನಿ, ನನ್ನ ಹತ್ರ ಇರೋ ಗಾಡಿ ಯಾರೂ ಅಷ್ಟೇ, ನೀವು ಆಲ್ಮೋಸ್ಟ್ ಮಾರುತಿ ಸುಜುಕಿ ಮತ್ತು ಟೊಯೋಟಾನ ಚೂಸ್ ಮಾಡಿ ತೊಗೊಳ್ಳಿ ಸರ್. ನಮ್ಮ ಹತ್ರ ಜಾಸ್ತಿ ಡಿಸೈರ್ಗಳು ETSಗಳು ಜಾಸ್ತಿ ಇರೋದು. ಸೊ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಮಿಡ್ ವೇರಿಯಂಟ್ VDI ವೆಹಿಕಲ್ ಇದು. ಸೊ ನಿಮಗೆ ವೈಟ್ ಬೋರ್ಡ್ ಬೇಕು ಅಂದ್ರೂ ಮಾಡ್ಕೋಬೋದು. ಇದನ್ನ ಒಂದು 70,000 ಖರ್ಚು ಮಾಡಿದ್ರೆ ಎಲ್ಲೋ ವೈಟ್ ಆಗೋಗುತ್ತೆ. ವೈಟ್ ಆಗ್ಬಿಡುತ್ತೆ. ವೈಟ್ ಬೋರ್ಡ್ ಆಗುತ್ತೆ. ಮಿಡ್ ವೇರಿಯಂಟ್ ಅಲ್ಲ, ಆರಾಮಾಗಿ ಬೇಕಾದ್ರೆ ವೈಟ್ ಬೋರ್ಡು ಮಾಡ್ಕೋಬೋದು ಅವರು. ಓಕೆ, ನೈಸ್. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದಕ್ಕೆ ABS ಬರುತ್ತೆ. 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಬ್ಯಾಕ್ ವೀಲ್ ಒಂದು ಇಲ್ಲ ಅಂದ್ಬಿಟ್ರೆ ಬರೀ ಎಲ್ಲಾನು ಬಂದ್ಬಿಡುತ್ತೆ. ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಎಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಓಡಿದೆ? 4 ವಿಂಡೋ ಕೂಡ ಬರ್ತದೆ. ಓಕೆ, 4 ಪವರ್ ವಿಂಡೋ ಎಲ್ಲ ಬರುತ್ತೆ. 1,40,000 ಕಿಲೋಮೀಟರ್ ಡ್ರಿವೆನ್ ಆಗಿದೆ ಸರ್. ಓಕೆ. ಸೊ ಇದನ್ನ ಬಂದು ನಾನು 4.5 ಲಕ್ಷ ಹೇಳ್ತಾ ಇದ್ದೀನಿ. 4,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲ್ ಡೀಸೆಲ್. ಹೌದು ಸರ್. ಓಕೆ, ವೈಟ್ ಬೋರ್ಡ್ ಕೂಡ ಆ ಪ್ರೈಸ್ ಅಲ್ಲಿ ಸಿಗಲ್ಲ. ನೀವು ಒಂದು 70,000 ಕೊಟ್ಟರೆ ವೈಟ್ ಬೋರ್ಡ್ ಕೂಡ ಆಗುತ್ತೆ ನಿಮಗೆ ಸರ್. ಇದೇ ಗಾಡಿನ ನಾವು ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ 5 ಲಕ್ಷ ಕೊಟ್ಟರೆ ನಾನು ಇದನ್ನ ವೈಟ್ ಬೋರ್ಡೇ ಮಾಡ್ಕೊಟ್ಬಿಡ್ತೀನಿ. ಇದೇ ಗಾಡಿನ ನೀವು ಮಾರ್ಕೆಟಲ್ಲಿ ವೈಟ್ ಬೋರ್ಡ್ ತಗೋಬೇಕು ಅಂತಂದ್ರೆ ನಿಮ್ಗೆ 6 ಲಕ್ಷ ಮಿನಿಮಮ್ ಬೇಕು. ಹೌದು. ಸೊ ಅದು ಕೆಲವೊಬ್ರು ಗೊತ್ತಿರುತ್ತೆ ನೋಡಿ. ಜೆನ್ಯೂನ್ ಅಂದ್ರೆ ಮೀಟರ್ ಎಲ್ಲ ತುಂಬಾ ಜೆನ್ಯೂನ್ ಆಗಿರುತ್ತೆ. ಚೆಕ್ ಮಾಡ್ಕೊಂಡು ನಾವು ಅದನ್ನ ಶೋರೂಮ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ, ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲರೂ ಚೆಕ್ ಮಾಡ್ಕೊಂಡು ತಂದು ದುಡ್ಡು ಕೊಡಲಿ. ಓಕೆ, ಇದನ್ನ ನಾನು 4,30,000 ಫೈನಲ್ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಸ್ವಿಫ್ಟ್ ಡಿಸೈರ್ ಇದೆ ಸರ್. ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವಿತ್ CNG 24 ಮಾಡಲ್ ಸರ್. 24 ಮಾಡಲ್ ಗಾಡಿ. ಕಲರ್ ಸ್ವಲ್ಪ ಯುನೀಕ್ ಆಗಿದೆ, ಬ್ಲೂ ಕಲರ್, ಸ್ಕೈ ಬ್ಲೂ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಾಡಿ ಲೈನ್. ಹೌದು ಸರ್. ಇದು ಹೊಸ ಗಾಡಿ ತರನೇ ಇದು ಇರೋದು ನೋಡಬಹುದು. ಸಿಂಗಲ್ ಸ್ಕ್ರಾಚ್ ಇಲ್ಲ, ಒಂದು ಬೆಸ್ಟ್ ಚಪ್ ಕೂಡ ಮಾಡಿಸಿಲ್ಲ ಗಾಡಿಗೆ. ಹೌದೇ. 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಅಷ್ಟೇ ಮಿಡ್ ವೇರಿಯಂಟ್ ವೆಹಿಕಲ್ ನಿಮಗೆ. ಆಮೇಲೆ 4 ಸಿಲಿಂಡರ್ ಇಂಜಿನ್ ಇದು 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಡೆಫಿನೆಟ್ಲಿ ಒಳ್ಳೆ ಪಿಕಪ್ ಇರುತ್ತೆ, ಮೈಲೇಜ್ ಪ್ಲಸ್ ಬರುತ್ತೆ, ಡಿಕಟ್ ಸ್ಟೇರಿಂಗ್ ವೀಲ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 57,000 ಕಿಲೋಮೀಟರ್ ರನ್ ಆಗಿದೆ. CNG ಬರೀ 57,000 ಓಡಿದೆ. ಹೌದು ಸರ್. ಓಕೆ, ಏನು ಹೇಳ್ತೀರಾ ಸರ್? ಈ ಗಾಡಿ ಬಂದು ಶೋರೂಮ್ ಅಲ್ಲಿ ನಿಮಗೆ 9.3 ಲಕ್ಷ ಇತ್ತು. ನೀವು ಕೇಳ್ಕೊಬಹುದು. ಇವಾಗ 3 ಸಿಲಿಂಡರ್ ಕಮ್ಮಿ ಇದೆ, ಸೊ 4 ಸಿಲಿಂಡರ್ ಜಾಸ್ತಿ ಇತ್ತು. 9.3 ಲಕ್ಷ ಇತ್ತು. ಸೊ ಬರೀ 1 ವರ್ಷ ಹಳೆಯ ಗಾಡಿನ ನಿಮಗೆ ನಾನು 7,70,000 ಫೈನಲ್ ಮಾಡ್ಕೊಡ್ತೀನಿ. 7,70,000ಕ್ಕೆ 24 ಮಾಡಲ್ 55,000 ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, ಇನ್ನೂ ಕಡಿಮೆ ಆಗುತ್ತಾ? ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ ಸರ್, ಅನ್ಯೂಸ್ ಸ್ಟೆಪ್ನಿ ಇದೆ. ಹೊಸ ಗಾಡಿ ತರನೇ ಇದೆ ಗಾಡಿ. ಓಕೆ, ಬ್ರ್ಯಾಂಡ್ ನ್ಯೂ ಪೀಸ್ ಅಂತಾನೆ ಹೇಳ್ಬೋದು. ಬರೀ 55,000 ಕಿಲೋಮೀಟರ್ ಓಡಿದೆ. CNG ಓಡಿದೆ ಸರ್. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗು 2 ಲಕ್ಷ ಕ್ಯಾಶ್ ಲೋನ್ ಕೂಡ ಮಾಡ್ಕೊಡ್ತೀವಿ. ಎಲ್ಲಿ ಬರ್ಬೇಕು ಸರ್ ನಾವು? ಸರ್ ನಮ್ಮದು ಹೊಸಕೆರಳ್ಳಿ ಕ್ರಾಸ್ ಗಿರಿನಗರ 2020 ಬಾರ್ ಬ್ಯಾಕ್ ಸೈಡೇ ಬರುತ್ತೆ ಸರ್. ಓಕೆ, ಆಟೋ ಹಬ್ ಶೋರೂಮ್ ಅಂತ. ಹೌದು ಸರ್, ಆಟೋ ಹಬ್ ಶೋರೂಮ್. ಕಸ್ಟಮರ್ ಗೊತ್ತಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಲೊಕೇಶನ್ ಕೂಡ ಕಳಿಸ್ಕೊಡ್ತೀನಿ. ಓಕೆ, ಶೋರ್. ನೆಕ್ಸ್ಟ್ ಇದೆ ಸರ್? ಸರ್ ಇದು ಬಂದು ಇದೇ ಥರ ನಮ್ಮ ಹತ್ರ ಒಂದು 20 ಗಾಡಿ ಇದೆ. ಗೋಡನಲ್ಲಿ ಇದೆ. ನಿಮ್ಗೆ ಇಲ್ಲಾದ್ಮೇಲೆ ಗೋಡನ್ ಕರ್ಕೊಂಡು ಹೋಗ್ತೀನಿ, ಅಲ್ಲೂ ಗಾಡಿಗಳು ತೋರಿಸ್ತೀನಿ. ಸೊ ಇದು ಸೇಮ್ 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸೊ ಇದನ್ನ ಬಂದು ನಾನು ವಿತ್ ರೆಡಿ ವೆಹಿಕಲ್ 2,60,000 ಫೈನಲ್ ಮಾಡ್ಕೊಡ್ತೀನಿ. ಒಂದು 80,000 ಕ್ಯಾಶ್ ಲೋನ್ ಕೂಡ ಆಗುತ್ತೆ. ಇದು LXI ಅದು? LXI 20 ವೆಹಿಕಲ್ಸ್ ಇದೆ ನಿಮ್ಮ ಹತ್ರ? 20 ವೆಹಿಕಲ್ಸ್ ರೆಡಿ ಇದೆ. ಹೀರೋ ವೆಹಿಕಲ್ 20 ಇದೆ. ಲೋನ್ಸ್ ಆಗುತ್ತೆ ಸರ್ ಇದಕ್ಕೆ? 80,000 ಕ್ಯಾಶ್ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಎಲ್ಲ ವೆಹಿಕಲ್ಸ್ 80,000 ಇರಲಿ ಸರ್. ಎಕ್ಸ್ಪ್ರೆಸ್ಗಳಿಗೆ ಮಾತ್ರ. ಎಕ್ಸ್ಪ್ರೆಸ್ಗಳಿಗೆ ಮಾತ್ರ. ಓಕೆ, ನೆಕ್ಸ್ಟ್ ಅಲ್ಲೊಂದು ಡಿಸೈರ್ ಇದೆಯಲ್ಲ ಸರ್? ಹೌದು ಸರ್. ಇದು ಬಂದು 2023 ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ,
23 ಟಾಪ್ ಎಂಡು, ಟಾಪ್ ಆ್ಯಂಡ್ ZXi ZXi. ಹೌದು. ಓಕೆ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. ಓಕೆ ನೈಸ್. ಗಾಡಿಗಳಂತೂ ತುಂಬ ವೆಲ್ ಮೇಂಟೈನ್ ಆಗಿದೆ ನೋಡಿ, ಆ ಸ್ಕ್ರಾಚಸ್ ಎಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಬೇಕಂದ್ರೆ ಅದನ್ನ ಕ್ಲೀನ್ ಮಾಡಿ ಕೊಡ್ಬೋದು, ಇದನ್ನ ನಾನು ಆರಾಮಾಗಿ ಇದನ್ನು ರಬ್ಬಿಂಗ್ ಅಲ್ಲೇ ಹೋಗುತ್ತೆ, ಇಲ್ಲಾಂದ್ರೆ ಬೇಕಾದ್ರೆ ಬಂಪರ್ ಪೇಂಟ್ ಕೂಡ ನಾನು ಮಾಡ್ಕೊಡ್ತೀನಿ. ಮಾಡಿಸ್ಕೊಡ್ಬೋದು. ಬರೀ ಇಷ್ಟಕ್ಕೆ ಬೇಡ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಹೌದು, ವೇಸ್ಟ್, ಅದು ಅವಶ್ಯಕತೆನೇ ಇಲ್ಲ. ಕಸ್ಟಮರ್ ನಾನು ಮಾಡ್ಕೊಡ್ತೀನಿ. ಹಾಂ, ಟೈರ್ಸ್ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮ್ಯಾಗ್ ವೀಲ್ ಬರುತ್ತೆ, ಟಚ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಡ್ಯಾಶ್ ಬೋರ್ಡಲ್ಲಿ ವುಡನ್ ಆಕ್ಸೆಂಟ್ ಬರುತ್ತೆ, ಲೆದರ್ಸ್ ತುಂಬ ಚೆನ್ನಾಗಿದೆ. ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಇದಕ್ಕೆ. ಬಟನ್ ಸ್ಟಾರ್ಟ್ ಬರುತ್ತೆ. 23 ಮಾಡೆಲ್ ಟಾಪ್ ಎಂಡ್ ಮಾಡೆಲ್. ಹೌದು ಸರ್, ಇದಕ್ಕೂ ಅಷ್ಟೇ ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ. ಹೊಸ ಗಾಡಿ, ಈ ಗಾಡಿನ ಬಂದು 10 ಲಕ್ಷ ಇತ್ತು ಸರ್ ಶೋರೂಮ್. ಓಕೆ, ಟಾಪ್ ಎಂಡ್ ಮಾಡಲು 4 ಸಿಲಿಂಡರ್ ಇಂಜಿನ್ 10 ಲಕ್ಷ ಇತ್ತು. CNG ಹೌದು, CNG ನೇ. ನಾನು ಸರ್ ಒಂದು 7,20,000 ಬೇಡ ಸರ್, 7 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ZXi ಟಾಪ್ ಎಂಡ್ ಸರ್. ಬರೀ 3 ವರ್ಷಕ್ಕೆ 3.5 ಲಕ್ಷ ಕಮ್ಮಿ ಕೊಡ್ತೀನಿ. 3.5 ಲಕ್ಷ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ. ಎಷ್ಟು ಓಡಿದೆ ಅಂದ್ರಿ ಸರ್? ಗಾಡಿ ಒಂದು 80,000 ಕಿಲೋಮೀಟರ್ ರನ್ ಆಗಿದೆ. 80,000 ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೆನೆನ್ಸ್. ಹೌದು ಸರ್. ಓಕೆ, ಸೂಪರ್. ಗಾಡಿ ಅಂತೂ ಸಕ್ಕತ್ತಾಗಿದೆ. ಗಾಡಿ ಪ್ಯಾನಿಕ್ ಬಟನ್ ಎಲ್ಲ ಫಿಟ್ಟಿಂಗ್ ಇದೆ ಸರ್. ಎಲ್ಲವೂ ಇದೆ, ಎಲ್ಲ ಕಂಪ್ಲೀಟ್ ಫಿಟ್. 2 ಲಕ್ಷ ಕ್ಯಾಶ್ ಬೇಕು. ಪ್ರತಿಯೊಂದು ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ETOS ಗಳಿಗೆ ಲೋನ್ ಆಗ್ತಾವ ಸರ್? 100% ಆಗುತ್ತೆ ಸರ್. ಇದು ಯಾವುದು ಮಾಡಲು ಸರ್? 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. 16 ಅದು? ಹೌದು ಸರ್. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 1,72,000 ಕಿಲೋಮೀಟರ್ ರನ್ ಆಗಿದೆ ಸರ್. 1,72,000 ಕಿಲೋಮೀಟರ್. ಇದನ್ನು JK ಟೈರ್ ಬ್ರಾಂಡೆಡ್ ಟೈರ್ ಇದೆ ನೋಡಿ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 1,70,000 ಡ್ರೈವನ್ ಆಗಿದೆ. ಲೆದರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪೈನರ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಟಚ್ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವೆಹಿಕಲ್. ಹೌದು ಸರ್. ಓಕೆ, 16 ಮಾಡಲ್ ಅಲ್ವಾ ಸರ್? ಸಿಂಗಲ್ ಓನರಾ? ಸಿಂಗಲ್ ಓನರ್ ವೆಹಿಕಲ್. ಇದನ್ನ ನಾನು 4.5 ಲಕ್ಷ ಹೇಳ್ತಾ ಇದ್ದೀನಿ. 4,20,000 ಫೈನಲ್ ಮಾಡ್ಕೊಡ್ತೀನಿ. 4,20,000ಕ್ಕೆ ಡೀಸೆಲ್ ವೆಹಿಕಲ್. ಹೌದು ಸರ್. 16 ಮಾಡಲ್. ಲೋನ್ ಎಷ್ಟಾಗ್ಬೋದು ಸರ್? ಲೋನ್ ಒಂದು 1.5 ಲಕ್ಷ ಕ್ಯಾಶಿಯರ್, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಮಿಕ್ಕಿಲ್ಲ ಲೋನ್ ಮಾಡ್ತೀರಾ. ನೆಕ್ಸ್ಟ್ ಇದೆ ಯಾವುದು ಸರ್? ಸರ್ ಇದು ಸೇಮ್ ಎಕ್ಸ್ಪ್ರೆಸ್, ಅಲ್ಲೇನು ಹೇಳಿದೋ ಸೇಮ್ ಅದೇ ಇದೆ. ಸೇಮ್ ಡೀಟೇಲ್ಸ್. 260 ಹಾಂ, 80,000 ಕ್ಯಾಶಿಯರ್ ಲೋನ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. ಓಕೆ, ಎಲ್ಲವೂ ಚೆನ್ನಾಗಿದೆ ವೆಹಿಕಲ್ಸ್ಗಳು. 20 ವೆಹಿಕಲ್ಸ್ ಇದೆ. ಈ ಎಕ್ಸ್ಪ್ರೆಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಆಟೋ ಹಬ್ ಶೋರೂಮ್ನ ವಿಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದೆ ಇದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್. ಗಾಡಿ ಬಂದು 1,20,000 ಕಿಲೋಮೀಟರ್ ರನ್ ಆಗಿದೆ. 1,20,000 ಇದೆಯಾ? ಓಕೆ, ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮಾರ್ಕೆಟಲ್ಲಿ 4.70 ಹೇಳ್ತಾರೆ. 4,30,000 ಫೈನಲ್ ಮಾಡ್ಕೊಡ್ತೀನಿ. 4,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 15 ಮಾಡಲ? 4,25,000 ಫೈನಲ್ ಮಾಡ್ಕೊಡ್ತೀನಿ. 4,25,000ಕ್ಕೆ 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 18 ಮಾಡಲ್ ಡೀಸೆಲ್. ಹೌದು ಸರ್, ಡೀಸೆಲ್. 1.5 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, 1.5 ಲಕ್ಷ ಕ್ಯಾಶ್ ಬೇಕಾಗುತ್ತೆ, ಮಿಕ್ಕಿ ಲೋನ್. ಹೌದು ಸರ್. ಓಕೆ, ನೆಕ್ಸ್ಟ್ ಇದೆ ಯಾವುದು? ಬಂದು 2017 ಮಾಡಲು ಡಿಸೈರ್ ಟೂರ್. ಇದು ಬೇಸ್ ಬರುತ್ತೆ. ಓಕೆ, ಟೂರು. ಇದಕ್ಕೆ ಡಬಲ್ ಡಿನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, 4 ಟೈರ್ ಚೆನ್ನಾಗಿದೆ ನೋಡಬಹುದು. ಓಕೆ, ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಬಹುದು. JK ಟೈರ್ಸ್ ಹಾಕ್ಸಿದ್ರೆ 4. ಬ್ಯಾಕ್ ಸೈಡ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಬರುತ್ತೆ. ಲೆದರ್ಸು ಆಫ್ಟರ್ ಮಾರ್ಕೆಟ್ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದೆ, ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಕೂಡ ಇದೆ. ಪ್ಯಾನಿಕ್ ಬಟನ್ ಇದೆ, ಟಚ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಏನು ಹೇಳ್ತೀರಾ ಸರ್? ಸರ್ 3,20,000 ಕೊಡ್ತೀನಿ. 17 ಮಾಡಲು ಸಿಂಗಲ್ ಓನರ್. ಬರೀ 80,000 ಕ್ಯಾಶ್ ತಗೊಂಡು ಬಾಕಿ ಲೋನ್ ಮಾಡ್ಕೊಂಡು. ಹೌದು, ಲೋನ್ ಆಗುತ್ತೆ. 17 ಮಾಡಲ್ ಟೂರ್. 80ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ರೆ ಬಾಕಿ ಲೋನ್ ಕೂಡ ಮಾಡ್ಕೊಡ್ಬಿಡ್ತೀನಿ. ಡೀಸೆಲ್ ವೆಹಿಕಲ್. ಓಕೆ, ನೆಕ್ಸ್ಟ್ ಅದೇ ಯಾವುದು ಸರ್? ಡಿಸೈರು. ಸರ್ ಇದು 18 ಮಾಡಲ್. 18 ಮಾಡಲ್ ಸೆಕೆಂಡ್ ಓನರ್ ಇದು. ಇದು ಡೀಸೆಲ್? ಇದು ಡೀಸೆಲ್ ಸರ್. ಓಕೆ, ಇದೂ ಅಷ್ಟೇ ಸರ್. ಈ ಥರದ್ದು ಇನ್ನೂ ಒಂದು 2-3 ಗಾಡಿ ಇದೆ, ನಾನು ಕೂಡ ತೋರಿಸ್ತೀನಿ. ಓಕೆ, ಸೊ ಇದೂ ಅಷ್ಟೇ ಸರ್. ಒಂದು 3,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಏನು? 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 3,75,000 ಫೈನಲ್ ಮಾಡ್ಕೊಡ್ತೀನಿ. 3,75,000ಕ್ಕೆ 18 ಮಾಡಲ್ ಡೀಸೆಲ್ ವೆಹಿಕಲ್. 70,000 ಕೂಡ ಕೇಳಿ ಸರ್. 3,70,000. ಇದರಲ್ಲೂ ನೋಡಿ ಟೈರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ JK ಟೈರ್ಸೇ ಬರುತ್ತೆ. ಅದರಲ್ಲೂ ಇದು ಕೂಡ ಲೆದರ್ಸ್ ಬ್ರ್ಯಾಂಡ್ ನ್ಯೂ ಬರುತ್ತೆ. ಕಂಪನಿ ಫಿಟ್ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ, ಮ್ಯಾನ್ಯುವಲ್ ಪ್ಯಾನಿಕ್ ಬಟನ್ ಕೂಡ ಬರುತ್ತೆ. 4 JK ಹೊಸ ಟೈರ್ ಸಿಗುತ್ತೆ. ನಾವು ಅದರ ಚೈನಾ ಟೈರ್ ಹಾಕಲ್ಲ ಸರ್. ಯಾವ್ದು ಹಾಕಿದ್ರು JK ಇಲ್ಲ MRF ಹಾಕೋದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿರ್ತಾರೆ. ಹೌದು ಸರ್. ನಿಮ್ಮ ಕಡೆಯಿಂದ ಹಾಕ್ಸಿರ್ತಾರೆ? ನಮ್ಮ ಕಡೆಯಿಂದ ಹಾಕಿ. ಅದು ಕಸ್ಟಮರ್ ಹಾಕ್ಸಿದ್ರೆ ನಾನು ಹಾಕ್ಸ್ಕೊಡ್ತೀನಿ ಸರ್. ಓಕೆ, ಇದೂನು LXi ಇಲ್ಲ ಸರ್. ಇದು ಬಂದು 23 ಮಾಡಲ್. ಇದು 23. ಓಕೆ, ಕಸ್ಟಮರ್ ವೆಹಿಕಲ್. ಇದು ಕಸ್ಟಮರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಪಾರ್ಕಿಂಗ್ಸ್ ಎಲ್ಲ ಇಲ್ಲ ಸರ್, ಪಾರ್ಕಿಂಗ್ ಅಂದ್ರೆ ಕಸ್ಟಮರ್ ಕಡೆ ತಂದಿರ. ಓಕೆ ಓಕೆ. ಹಾಂ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು ಸಾರಿ ಒಂದು ಸರ್ 75,000 ಕಿಲೋಮೀಟರ್. 75,000 ಓಡಿದೆ. ಪೆಟ್ರೋಲ್ ವಿತ್ CNG. ಓಕೆ, CNG ಬರುತ್ತೆ? ಹೌದು ಸರ್. ಓಕೆ, 130 ನಾನು ಏನಕ್ಕೆ ಕಸ್ಟಮರ್ ವೆಹಿಕಲ್ ಅಂತಂದ್ರೆ ಫಸ್ಟ್ ಹೇಳಿದ ಎಕ್ಸ್ಪ್ರೆಸ್ಗಳೆಲ್ಲ ಕೆಲವೊಂದು ಅಂದ್ರೆ ಟ್ರಾವೆಲ್ಸ್ ಕಡೆ ತಗೊಂಡ್ಬಂದಿರೋ ಗಾಡಿಗಳು. ಓಕೆ, ಟ್ರಾವೆಲ್ಸ್ ಅಲ್ಲಿ ಪರ್ಚೇಸ್ ಮಾಡಿದೀವಿ. ಇದು ಪ್ಯೂರ್ಲಿ ಕಸ್ಟಮರ್ ವೆಹಿಕಲ್. ಇದು ಪ್ಯೂರ್ ಕಸ್ಟಮರ್ ವೆಹಿಕಲ್ ನೀವು ಪರ್ಚೇಸ್ ಮಾಡಿ? ಹೌದು ಹೌದು. ಓಕೆ, ಎಷ್ಟು ಹೇಳ್ತೀರಾ? ಪರ್ಚೇಸ್ ಮಾಡಿದೀವಿ. ಇದನ್ನ ನಾವು ಅಂದ್ರೆ ಬಲ್ಕ್ ಗಾಡಿಗಳು ಅಂದ್ರೆ ನಾವು ಟ್ರಾವೆಲ್ಸ್ ಅಲ್ಲಿ ತಗೋಬೇಕು. ಕಸ್ಟಮರ್ ಹತ್ರ ಬಲ್ಕ್ ಗಾಡಿಗಳು ತಗೊಳಕ್ಕಾಗಲ್ಲ, ಕಷ್ಟ. ಸೊ ಇದು ಒಂದೇ ಗಾಡಿ ಇರೋದು 23 ಮಾಡಲು ಸಿಂಗಲ್ ಓನರ್. ಸೊ ಇದನ್ನ ನಾನು ಒಂದು 3,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 23 ಮಾಡಲು 3,20,000 ಸಿಂಗಲ್ ಓನರ್ ಬೇಕು. ಸರ್ ಎಲ್ಲ ನಿಮ್ಮ ಶೋರೂಮಲ್ಲಿ ಇವತ್ತು ಕೇಳಿ ಸರ್ 5.5 ಲಕ್ಷ ಇದೆ. ಓಕೆ, ನಿಮ್ಗೆ 3,20,000 ಸಿಗುತ್ತೆ. 22 ಮಾಡಲು ಅರ್ಧಕ್ಕೆ ಕೊಡ್ತಾ ಇದೀನಿ. ಇದನ್ನು ಅರ್ಧಕ್ಕೆ ಕೊಡ್ತಾ ಇದೀನಿ. ಓಕೆ, ವಿತ್ CNG ಬರುತ್ತೆ ವೆಹಿಕಲ್ ಅಲ್ಲಿ. CNG ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಕೂಡ ಬರುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ ರನ್ನಿಂಗ್ ಕೂಡ ಬರುತ್ತೆ. 1 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಕೂಡ ಆಗುತ್ತೆ. ಓಕೆ, 1 ಲಕ್ಷ ಕ್ಯಾಶ್ ಬೇಕಾಗುತ್ತೆ, ಮಿಕ್ಕಿ ಲೋನ್ ಆಗುತ್ತೆ. ಇದರಲ್ಲೂ ಕೂಡ ಟೈರ್ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ಸಿಯಟ್ ಟೈರ್ಸ್ ಬರುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಅದ್ಯಾವ್ದು ಸರ್ ಅದು? ಸರ್ ಇದು ಬಂದು 2017 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಟಾಟಾ ಬೋಲ್ಟ್.
ಡೀಸೆಲ್ ಜಸ್ಟ್ ಬರುತ್ತೆ, ಜಸ್ಟ್ ಬಂದು ಸೆಡಾನು, ಅದಕ್ಕಿಂತ ಸ್ವಲ್ಪ ಇದು ಡಿಕ್ಕಿ ಬರಲ್ಲ, ಆಚ್ ವೆಹಿಕಲ್, ಇದು ಬೋಲ್ಟ್. ಓಕೆ ಬೋಲ್ಟ್ ಸರ್. ಇದು ಗಾಡಿ ಬಂದು 1,30,000 ಕಿಲೋಮೀಟರ್ ಸಮಥಿಂಗ್ ಓಡಿದೆ. ಓಕೆ 1,30,000 ಓಡಿದೆ. ಇದು ಟೈರ್ಸ್ ಒಂದು 70-80% ಟೈರ್ ಹೌದು ಇದೆ. ಸರ್. ಗಾಡಿ ಬಂದು ಇದನ್ನ ನಾನು ಒಂದು 2,50,000 ಹೇಳ್ತಾ ಇದ್ದೀನಿ. ಹಾಂ, ಒಂದು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ಲೋನ್ ಆಗುತ್ತಾ ಸರ್? ಸರ್ ಇಲ್ಲ, ಇದಕ್ಕೆ ಲೋನ್ ಆಗಲ್ಲ. ಲೋನ್ ಆಗಲ್ಲ, ಫುಲ್ ಕ್ಯಾಶ್ 2 ಲಕ್ಷ. ಅವ್ರು ಯಾವ ಕಸ್ಟಮರ್ ಯಾವ ಊರಿನ ಮೇಲೆ ಡಿಪೆಂಡ್ ಆಗುತ್ತೆ ಇದೊಂದು ಗಾಡಿಗೆ. ಹಾಂ, ಸೊ ಲೋನ್ಗೆ ಬೇಕಾದ್ರೆ ಟ್ರೈ ಮಾಡೋಣ. ಟ್ರೈ ಮಾಡಿ. 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ ಅಲ್ವಾ? ಡೀಸೆಲ್ ಅಲ್ಲ? ಡೀಸೆಲ್. ಓಕೆ, ಸೂಪರ್. ಪ್ಯೂರ್ ಡೀಸೆಲ್. ನೆಕ್ಸ್ಟ್ ಇದೆಯಾ ಸರ್? ಸರ್ 23 ಮಾಡಲು 23 ಪೆಟ್ರೋಲ್ ವಿತ್ CNG ಮಿಡ್ ವೇರಿಯಂಟ್ ವ್ಯಾಗನರ್. ಓಕೆ, CNG. CNG ಸೇಮ್ ಎಲ್ಲ ಮ್ಯಾಗ್ ವಿಲ್ ಅಂದ್ಬಿಟ್ರೆ ಬೇರೆ ಎಲ್ಲ ಆಪ್ಷನ್ ಕೂಡ ಬಂದ್ಬಿಡುತ್ತೆ ನಿಮಗೆ. ಓಕೆ, ಎಲ್ಲೋ ಬೋರ್ಡಲ್ಲಿ ಸುಮಾರು ನಾವು ವ್ಯಾಗನರ್ ನೋಡ್ತಾ ಇರ್ತೀವಿ. ನಿಮ್ಮ ಶೋರೂಮಲ್ಲಿ ಒಂದೇ ಒಂದು ನಿಂತ್ಕೊಂಡಿತ್ತಲ್ಲ? ಸರ್ ನಮ್ಮ ಹತ್ರ 3 ಗಾಡಿ ಇದೆ. 3 ಇದೆಯಾ? ಈಗ ಗೋಡನ್ 2 ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲೊಂದಿದೆ. ಓಕೆ. ಅಂದ್ರೆ ನಮ್ಗೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ಇಲ್ಲಿ ಎಷ್ಟು ಬೇಕು ನಿಲ್ಸ್ಕೊಂಡು ಬಾಕಿದೆಲ್ಲ ಬೇರೆ ಕಡೆ ನಿಲ್ಸಿದೀವಿ. ಟೋಟಲ್ ನಿಮ್ಮ ಹತ್ರ 70 ವೆಹಿಕಲ್ಸ್ ಇದೆ ಅಂತ ಹೇಳಿದ್ರಿ ನೀವು ಟೋಟಲ್? ವ್ಯಾಗನರ ಅಲ್ಲ, ಎಲ್ಲ ಸೇರಿ, ಎಲ್ಲ ವೆಹಿಕಲ್ಸ್ ಸೇರಿ ಜಾಸ್ತಿ ಇದೆ. 70-80 ಸಮಥಿಂಗ್ ಇದೆ. 80+ ಇದೆ. 80+ ವೆಹಿಕಲ್ಸ್ ಕ್ರೇಜಿ. ಹಾಂ, ಸೊ ಇದು ಬಂದು ಮಿಡ್ ವೇರಿಯಂಟ್ 23 ಮಾಡಲು. 24 ಮಾಡಲು ಇದೆ, ನಾನು ತೋರಿಸ್ತೀನಿ. ಇದು 23 ಮಾಡಲು ಸರ್. ಇದು VXI ಅಲ್ವಾ? VXI ಮಿಡ್ ವೇರಿಯಂಟ್. ಓಕೆ. ಸೊ ಇದನ್ನ ಬಂದು ನಾನು ಒಂದು 5.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 5,20,000 ಫೈನಲ್ ಮಾಡ್ಕೊಡ್ತೀನಿ. 23 ಮಾಡಲು 5,20,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಒಂದು 60,000 ಕಿಲೋಮೀಟರ್ ಓಡಿದೆ. 60,000 ಓಡಿದೆ. CNG ಇದೆ? ಇದಕ್ಕೊಂದು 4 ಸರ್ CNG. ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗ್. ಓಕೆ. ಪ್ಲಸ್ GPS ಪನಿಕ್ ಬಟನ್ ಬರುತ್ತೆ. 4 ಹೊಸ ಬ್ರಾಂಡೆಡ್ ಟೈರ್ ಇದೆ. ಓಕೆ, ಹೊಸ ಟೈರ್ಸ್ ಇದೆ, ಅದನ್ನು JK ಟೈರ್ಸ್ ಹಾಕ್ಸಿದ್ದಾರೆ ನೋಡ್ಬೋದು. ಹೌದು ಸರ್. ಸರ್ ನೆಕ್ಸ್ಟ್ ಇದೆ ಸರ್? ಎಕ್ಸೆಂಟ್ ಸರ್. ಇದು ಹೋಂಡಾ ಎಕ್ಸೆಂಟ್ 2019 ಮಾಡಲು. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 19 ಡೀಸೆಲ್ ಸರ್ ಇದು? ಡೀಸೆಲ್. ಓಕೆ. 19 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಸಾರಿ. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ಮಿಡ್ ವೇರಿಯಂಟ್. ಇದಕ್ಕೂ ಮ್ಯಾಗ್ವಿಲ್ ಒಂದು ಬರಲ್ಲ. ಇನ್ ABS ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೀರಿಂಗು, ಆಮೇಲೆ 4 ಪವರ್ ವಿಂಡೋ ಬರುತ್ತೆ, ಪ್ರತಿಯೊಂದು ಬಂದ್ಬಿಡುತ್ತೆ ಇದಕ್ಕೆ. ಓಕೆ, ಈ ಡೀಸೆಲ್ ವೆಹಿಕಲ್ ಕೂಡ ಬರುತ್ತೆ. ಓಕೆ, ಏನು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದಕ್ಕೆ ಒಂದು 3.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 2,90,000 ಮಾಡ್ಕೊಡ್ತೀನಿ. ಏನು 2,90,000ಕ್ಕೆ 19 ಮಾಡಲ್ ಸಿಗುತ್ತೆ? 19 ಮಾಡಲ್ ಎಕ್ಸೆಂಟ್, ಅದರಲ್ಲ ಬೇಸ್ ಮಾಡಲ್ಲ ಸರ್, ಆಲ್ಮೋಸ್ಟ್ ಟಾಪ್ ಎಂಡ್. ಟಾಪ್ ಎಂಡ್ ಆಲ್ಮೋಸ್ಟ್. ಮ್ಯಾಗ್ ಒಂದು ಬರಲ್ಲ? ಮ್ಯಾಗ್ ಒಂದು ಬರಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಇದೆ ಸರ್? ಸರ್ ಇದು 19 ಮಾಡಲು ಡಿಸೈರ್. 2019 ಮಾಡಲು ಸಿಂಗಲ್ ಓನರ್ ವಿತ್ ABS ವೆಹಿಕಲ್ ಇದು. ಓಕೆ. ಇದಕ್ಕೂ 4 ಹೊಸ ಟೈರ್ ಇದೆ. ಓಕೆ. ಸೊ ನೋಡ್ತಾ ಇರ್ಬೋದು. ಇದನ್ನ ಸರ್ ನಾನು ಒಂದು 5 ಲಕ್ಷ ಹೇಳ್ತಾ ಇದ್ದೆ. ಒಂದು 4,80,000 ಫೈನಲ್ ಮಾಡ್ಕೊಡ್ತೀನಿ. 4,80,000ಕ್ಕೆ 19 ಮಾಡಲು ಸಿಂಗಲ್ ಓನರ್. ಅದರಲ್ಲಿ ಈ ಕಲರ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ, ಸಿಲ್ವರ್ ಕಲರ್. ನಿಮಗೆ ನೋಡಿ ಸ್ವಿಫ್ಟ್ ಡಿಸೈರ್ ಅಲ್ಲಿ ಸಿಲ್ವರ್ ಕಲರ್ ತುಂಬಾ ಕಮ್ಮಿ ನೀವು ನೋಡೋದು, ರೇರ್ ಅಲ್ವಾ? ಸೊ ಇದು ಸಿಲ್ವರ್ ಕಲರ್. ವೈಟ್ ಕಲರ್ ಜಾಸ್ತಿ ಓಡಾಡ್ತವೆ, ಸಿಲ್ವರ್ ರೇರ್. ಸಿಲ್ವರ್ ತುಂಬಾ ಜನ ಕೇಳ್ತಾರೆ, ಈ ಉತ್ತರ ಕರ್ನಾಟಕ ಜನ ತುಂಬಾ ಲೈಕ್ ಮಾಡ್ತಾರೆ ಅದನ್ನ. ಓಕೆ. ಸೊ ಇದು ಅಷ್ಟೇ ಸರ್, ನಿಮಗೆ ವಿತ್ ABS ವೆಹಿಕಲ್ ಇದು. 4 ಪವರ್ ವಿಂಡೋ ಕೂಡ ಬರುತ್ತೆ ಇದಕ್ಕೆ. ಒಂದು 4,80,000 ಫೈನಲ್ ಮಾಡ್ಕೊಡ್ತೀನಿ. ಒಂದು 1.5 ಲಕ್ಷ ಕ್ಯಾಶ್ ಇದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದ್ರೆ ಸಾಕು. ಎಷ್ಟು ಓಡಿದೆ ಅಂದ್ರೆ ಇದು ಸರ್? ಗಾಡಿ ಬಂದು ಇದು 1,40,000 ಕಿಲೋಮೀಟರ್ ಓಡಿದೆ. 1,40,000 ಓಡಿದೆ. ಓಕೆ, ನೋಡಿ ಇನ್ನೊಂದು ಡಿಸೈರ್ ಇದೆ, ಇದು ಕೂಡ ಟೂರ್ ಬರುತ್ತೆ ಅಲ್ವಾ? ಟೂರ್ 2017 ಟೋಟಲ್ 3 ಗಾಡಿ ಇದೆ ನಂತರ. ಟೋಟಲ್ 3 ಗಾಡಿ ಇದೆ. 3 ಗಾಡಿಯಿಂದ ಒಂದೇ ಬೆಲೆ 3,20,000, 3,20,000. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 80ರಿಂದ 1 ಲಕ್ಷ ಕ್ಯಾಶ್ ಲೋನ್ ಮಾಡ್ಕೊಡ್ತೀನಿ. 3,20,000. 17 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್. ಟೋಟಲ್ 3 ವೆಹಿಕಲ್ ಇದೆ. ಕಸ್ಟಮರ್ ಬಂದು ಯಾವ ವೆಹಿಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು 80ರಿಂದ 1 ಲಕ್ಷ ಕ್ಯಾಶ್ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಡ್ರೈವನ್ ಸರ್ ಡ್ರೈವನ್ 1 ಲಕ್ಷ. ಇದು ಬಂದು 160 ಸಮಥಿಂಗ್ ಹೊಡಿದೆ. 160. ಓಕೆ. ಇದರಲ್ಲೂ ಕೂಡ JK ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಲೆದರ್ಸ್ ಎಲ್ಲ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಲೆದರ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಪೈನರ್ ಸಿಸ್ಟಮ್ ಇದೆ. ಹೌದು ಸರ್. ಚೆನ್ನಾಗಿದೆ. ಬಾಡಿ ಲೈನೆಲ್ಲ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. 3,20,000ಕ್ಕೆ ಫೈನಲ್ ಆಗುತ್ತೆ. 2017 ಮಾಡಲು ಸಿಂಗಲ್. 17 ಮಾಡಲು ಸಿಂಗಲ್ ಓನರ್. ಲೋನ್ ಆಗುತ್ತಲ್ಲ? ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ಇದೆ 80,000 ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ, 80,000 ಸಾಕು. ನೆಕ್ಸ್ಟ್ ಇದೆ ಸರ್? ಸರ್ ಸೇಮ್ ಇದು 17 ಮಾಡಲು ಸಿಂಗಲ್ ಓನರು. ಇದನ್ನ ಬಂದು ಒಂದು 4,20,000 ಹೇಳ್ತಾ ಇದ್ದೀನಿ. ಒಂದು 3,90,000 ಫೈನಲ್ ಮಾಡ್ಕೊಡ್ತೀನಿ. 4,20,000. 4,20,000 ಹೇಳ್ತಾ ಇದ್ದೀನಿ. 3,90,000 ಫೈನಲ್ ಮಾಡ್ಕೊಡ್ತೀನಿ. 3,90,000ಕ್ಕೆ ಫೈನಲ್ ಆಗುತ್ತೆ. 17 ಮಾಡಲ್ ಸಿಂಗಲ್ ಓನರ್. ಬಟ್ ಇದು ಶೇಪ್ ಬೇರೆ, ಅದು ಶಾರ್ಟ್ ಡಿಕ್ಕಿ ಬರುತ್ತೆ, ಅದು ಸ್ವಲ್ಪ ಲಾಂಗ್ ಡಿಕ್ಕಿ ಬರುತ್ತೆ. ಓಕೆ, ಶಾರ್ಟ್ ಫೈನಲ್ ಆಗುತ್ತೆ. ಟೈರ್ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಇದೆ. 1,48,000 ಕಿಲೋಮೀಟರ್ ಓಡಿದೆ. ಸೀಟ್ ಕವರ್ ಕೂಡ ಹೊಸದಿದೆ ನಿಮಗೆ. ಟಚ್ ಇದೆ ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಲೋನ್ ಬೇಕಂತ ಹೇಳಿದ್ರೆ 80,000 ಸಾಕು, ಮಿಕ್ಕಿ ಲೋನ್ ಆಗುತ್ತೆ. ಇಲ್ಲ ಸರ್, ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಬೇಕಾಗುತ್ತೆ. ಒಂದು 1,30,000 ಇಲ್ಲ 1.5 ಲಕ್ಷ ಬೇಕಾಗುತ್ತೆ. ಹೌದಾ? ಯಾಕತ್ತರ ಸರ್ ಮಾಡಲ್ ಮೇಲೆ ಅದು ಈಗ ಅದು ರೇಟೇ ಕಮ್ಮಿ. ಅದು ಬರೀ 3,20,000. ಆ ಥರ 3,90,000 ಅಲ್ಲ, 3,90,000. ಅದಕ್ಕೆ 1.5 ಲಕ್ಷ ಬೇಕಾಗುತ್ತೆ. ಓಕೆ, ಡೆಫಿನೆಟ್ಲಿ ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ. 1.5 ಲಕ್ಷ ಬೇಕಾಗುತ್ತೆ. ಸಿಂಗಲ್ ಲೋನ್. ಹೌದು ಸರ್, ಅಲ್ಲಿ ಅವ್ರು ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಓಕೆ, ಸೂಪರ್ ಸರ್. ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಇದು 2024 ಮಾಡಲು ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬಂದು ಬರೀ 45,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಸೊ ಇದನ್ನ ಬಂದು ನಾನು 6,90,000 ಹೇಳ್ತಾ ಇದ್ದೀನಿ ಸರ್. ಓಕೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 45,000 ಅಷ್ಟೇ ಓಡಿದೆ. 4 ಸಿಲಿಂಡರ್ ಇಂಜಿನ್ 45,000 ಓಡಿದೆ. ಪೆಟ್ರೋಲ್ ವಿತ್ CNG, ಅದರಲ್ಲೂ ಶೋರೂಮ್ ಫಿಟ್ಟಿಂಗ್. ಓಕೆ, ಶೋರೂಮ್ ಫಿಟೆಡ್ CNG ಬರುತ್ತೆ. ಟೈರ್ ನೋಡಿ 4 ಸಿಲಿಂಡರ್ ಇಂಜಿನ್ ಸರ್ ಇದು. 4 ಸಿಲಿಂಡರ್. 3 ಸಿಲಿಂಡರ್ ಅಲ್ಲ, 4 ಸಿಲಿಂಡರ್ ಇಂಜಿನ್. ಎಸ್, ಇವಾಗ ಬರ್ತಕ್ಕಂಥ ಇಂಜಿನ್ ನಿಮಗೆ 3 ಸಿಲಿಂಡರ್ ಬರುತ್ತೆ. ಹೌದು. ಸೊ ಪಿಕಪ್ ಇರಲ್ಲ, ಮೈಲೇಜ್ ಬರುತ್ತೆ ಅಷ್ಟೇ. ಡ್ಯೂಯಲ್ ಏರ್ ಬ್ಯಾಗು ಬರುತ್ತೆ ನಿಮಗೆ ಇದರಲ್ಲಿ. ಲೆದರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಂಟೀರಿಯರು.
ಮ್ಯಾನ್ಯುವಲ್ ಪೆಟ್ರೋಲ್ ಪ್ಲಸ್ CNG 40,000 ಓಡಿದೆ. ಹೌದು ಸರ್ 45,000 ಕಿಲೋಮೀಟರ್ 45,000 6,90,000 ಫೈನಲ್ ಹೌದು ಆಗುತ್ತೆ. ಸರ್. ಓಕೆ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಸ್ಲೈಟ್ ಆಗುತ್ತೆ. ಹೌದು ಸರ್. ಓಕೆ, ನೆಕ್ಸ್ಟ್ ಇದೆ ಯಾವುದು ಸರ್? ಇಡಿಯೋಸ್ 2019 ಮಾಡಲು ಸೆಕೆಂಡ್ ಓನರ್ ETS ಇದು. ಓಕೆ, ಸೊ ಇದು ಬಂದು ಪ್ಲಾಟಿನಿಯಂ, ಪ್ಯೂರ್ಲಿ ಪ್ಲಾಟಿನಿಯಂ, 02 ಪ್ಲಾಟಿನಿಯಂ ಅಲ್ಲ, ಪ್ಯೂರ್ಲಿ ಪ್ಲಾಟಿನಿಯಂ ವೆಹಿಕಲ್ ಇದು. ಓಕೆ, ಇದು ಗಾಡಿ ಬಂದು ಇದು ನಿಯರ್ಲಿ 90,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. 4 ನಿಮಗೆ ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್. 4 JK ಟೈರ್ ಇದೆ, ಓಕೆ. ಪ್ಯೂರ್ಲಿ ಪ್ಲಾಟಿನಿಯಂ. 1881 ಗಾಡಿ ನಂಬರ್, ಫ್ಯಾನ್ಸಿ ನಂಬರ್ ಕೂಡ ಇದೆ ಇದಕ್ಕೆ. ಓಕೆ ಸರ್ ಈ ಗಾಡಿನ ನಾನು ಬಂದು 6,20,000 ಹೇಳ್ತಾ ಇದ್ದೀನಿ, 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 19 ಮಾಡಲ್ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಡೀಸೆಲ್ ಡೀಸೆಲ್ ಸರ್, 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, 90,000 ಚೇಂಜ್ ಏನೋ ಇದು ರನ್ನಿಂಗ್ ಆಗಿದೆ. ಹೌದು ಸರ್. ಓಕೆ, ಒಂದು 1.5 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್? ಸರ್ ಇದು ಬಂದು Ertiga ಡೀಸೆಲ್. ಹಾಂ, ತುಂಬಾ ಜನ ಕೇಳ್ತಾ ಇದ್ರು ಕಸ್ಟಮರ್, ಅದಕ್ಕೋಸ್ಕರ ತರಿಸಿದ್ದೀವಿ. ಡೀಸೆಲ್ ಗಾಡಿನ ಇದು? ಹೌದು ಸರ್, ಡೀಸೆಲ್ ವೆಹಿಕಲ್ ZDI ಟಾಪ್ ಎಂಡ್ ಮಾಡಲು ಇದು ಕೂಡ. ಓಕೆ. ಸೊ ಈ ಗಾಡಿ ಬಂದು 1.25 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. 1.25 ಲಕ್ಷ ನೋಡಿ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಮ್ಯಾಗ್ ಬರುತ್ತೆ ನಿಮಗೆ, ಮ್ಯಾಗ್ವಿಲ್ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಕಂಪ್ಲೀಟ್ಲಿ ಡಿಸ್ಪ್ಲೇ ಫಿಟ್ಟಿಂಗ್ ಬರುತ್ತೆ, ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನೋಡಿ. ಮ್ಯಾನುವಲ್ ಟ್ರಾನ್ಸ್ಮಿಷನ್, ಲೆದರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ಲಾಂಗ್ ಹೋಗ್ಲಿಕ್ಕೆ ಟಾಪ್ ಒಂದು ಎಂಡ್ ಒಳ್ಳೆ ಮಾಡಲು. ವೆಹಿಕಲ್. ಹೌದು ಸರ್. ಇದನ್ನ ಬಂದು 7 ಲಕ್ಷ ಹೇಳ್ತಾ ಇದ್ದೀನಿ, ಒಂದು 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ ಯಾವ ಮಾಡಲ್ ಮಾಡ್ಕೊಡ್ತೀನಿ ಸರ್? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 6.5 ಲಕ್ಷಕ್ಕೆ ಸಿಂಗಲ್ ಓನರ್. ಹೌದು ಸರ್. 18 ಮಾಡಲ್. 18 ಮಾಡಲು ಒಂದು ಇದಕ್ಕೊಂದು 1.5 2 ಲಕ್ಷ ಕ್ಯಾಶ್ ಇದೆ, ಇದಕ್ಕೆ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. 1.25 ಲಕ್ಷ ಓಡಿದೆ ಅಲ್ವಾ? ಹೌದು ಸರ್, 1 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗಿದೆ. ಡ್ರಿವನ್ ಆಗಿದೆ. ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಇದು ಬಂದು ಒಂದು ಕಸ್ಟಮರ್ ಯಾವ್ದಾರ ಒಂದು ಚೀಪಲ್ಲಿ ಗಾಡಿ ಹುಡುಕ್ತಾ ಇದ್ರೆ, ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೆಲೆರಿಯೋ ಸರ್, ತುಂಬಾ ಕಸ್ಟಮರ್ ಕೇಳ್ತಾ ಇದ್ರು ಇದನ್ನ. ಸೆಲೆರಿಯೋ 19 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ ಇದು. CNG ಇದೆಯಾ? ಹೌದು ಸರ್, CNG ಇದೆ. ಓಕೆ, ಶೋರೂಮ್ ಫಿಟ್ಟಿಂಗ್ CNG ಇದೆ, ಆಚೆ ಕಡೆ ಫಿಟ್ಟಿಂಗ್ ಅಲ್ಲ, ಶೋರೂಮ್ ಫಿಟ್ಟಿಂಗ್ CNG ಇದೆ. ಓಕೆ. ಜಿಪ್ ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಇದೆ, ಪ್ರತಿಯೊಂದು ಫಿಟ್ಟಿಂಗ್ ಆಗಿದೆ. ಪ್ಯಾನಿಕ್ ಬಟನ್ ಎಲ್ಲದರಲ್ಲೂ ಬರುತ್ತಾ ಹೇಗೆ ಇದು ಸರ್? ಯಾವ ಗಾಡಿಗಳ ಕಿಲೋಮೀಟರ್ ಅಲ್ಲಿ ಅಂದ್ರೆ ಯಾವ ಗಾಡಿಗಳಿಗೆ ಡಾಕ್ಯುಮೆಂಟ್ ಲ್ಯಾಬ್ಸ್ ಆಗಿರುತ್ತೆ, ಅದಕ್ಕೆ ನಾವೇ ರನ್ ಮಾಡ್ಕೊಡ್ತೀವಿ. ಕೆಲವೊಂದು ಗಾಡಿಗಳಿಗೆ ಫಿಟ್ಟಿಂಗ್ ಇರುತ್ತೆ, ಕೆಲವೊಂದು ಗಾಡಿಗೆ ಫಿಟ್ಟಿಂಗ್ ಇರಲ್ಲ. ಫಿಟ್ಟಿಂಗ್ ಇರಲ್ಲ. ಹೌದು ಸರ್, ಎಲ್ಲ ಗಾಡಿಗಳು ಡಾಕ್ಯುಮೆಂಟ್ ಮಾಡಿ ಕೊಡೋದು. ಹೌದು, ನೀವು ಮಾಡಿಸ್ಕೊಡ್ತೀರಾ? ನಾವು ಮಾಡಿಸ್ಕೊಡ್ತೀವಿ. ಏನು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನ ನಾನು 7,80,000 ಹೇಳ್ತಾ ಇದ್ದೀನಿ ಸರ್. 2,75,000 ಫೈನಲ್ ಮಾಡ್ಕೊಡ್ತೀನಿ. ಡ್ರೈವನ್ ಎಷ್ಟಾಗಿದೆ ಸರ್? ಸರ್ ಇದು ಬಂದು 1,10,000 ಕಿಲೋಮೀಟರ್. 1,10,000 CNG ಲೋಡ್ ಇದೆ. CNG ಲೋಡ್ ಇದೆ. ಓಕೆ, ನೆಕ್ಸ್ಟ್ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ಸರ್. ಶೋರೂಮ್ ಇದಕ್ಕೆ ಒಂದು 70,000 80,000 ಇದ್ರೆ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ, 70,000 to 80,000 ಸಾಕು, ಮಿಕ್ಕಿದ ಲೋನ್. ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್? ವೈಟ್ ಬೋರ್ಡ್ ಇದೆಯಾ ನಿಮ್ಮ ಹತ್ರ? ಸರ್ ಇದೊಂದೇ ಒಂದು ಕಸ್ಟಮರ್ ಎಕ್ಸ್ಚೇಂಜ್ ತಗೊಬಂದಿದ್ರು. ಸೊ ಇದು ತಂದಾಗ ತುಂಬ ದಿನ ಆಯಿತು, ನಾನೇ ಓನ್ ಯೂಸ್ ಮಾಡ್ಕೊಂಡು ಓಡಿಸ್ತಾ ಇದೆ. ಸೊ ಇವಾಗ ಸೇಲ್ ಮಾಡಬೇಡ ಅಂತ ನಿಲ್ಸಿದ್ದೀನಿ. ಓಕೆ. ಇದು ಬಂದು ಸರ್ 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬೀಟ್, ಚವರ್ಲೈಟ್ ಬೀಟ್ ಇದು. ಬೀಟು ಯಾರು ಒಂದು ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ರೆ ಬೇಕಾದ್ರೆ ನೋಡ್ಬೋದು ಇದನ್ನ. ಒಂದು 1,50,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಸರ್ ಇದು? ಡೀಸೆಲ್ ಸರ್, ಪ್ಯೂರ್ ಡೀಸೆಲ್. 1.5 ಲಕ್ಷ ಕೊಡ್ತೀನಿ ಸರ್. ನಿಯರ್ಲಿ ಏನಿಲ್ಲ, ನಾನೇ ಓಡಿಸಿದ್ದೀನಿ. ಏನಿಲ್ಲ ಅಂದ್ರೆ 25 28 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, ಒಳ್ಳೆ ಮೈಲೇಜ್ ಇದೆ. ಮ್ಯಾಗ್ ಇದೆ ನೋಡ್ಬೋದು. ನಾನೇ ಒಂದು ನಿಯರ್ಲಿ ಒನ್ ಇಯರ್ ಯೂಸ್ ಮಾಡಿದ್ದೀನಿ ಸರ್. 1 ಇಯರ್ ಲೋಕಲ್ ಯೂಸ್ ಮಾಡಿದ್ದೀನಿ, ಲಾಂಗು ಹೋಗಿದ್ದೀನಿ ತುಂಬಾ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತಲ್ಲ, ಲಾಂಗ್ ಹೋಗ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಪೈನರ್ ಸಿಸ್ಟಮ್, ಲೆದರ್ಸ್ ಎಲ್ಲ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡೆಫಿನೆಟ್ಲಿ ಒಳ್ಳೆ ಬಜೆಟ್ ಅಲ್ಲಿ ಕಮ್ಮಿ ನೋಡ್ತಾ ಇದ್ರೆ ಬೇಕಾದ್ರೆ ತಗೋಬಹುದು. 12 ಮಾಡಲ್ ಎಷ್ಟು ಹೇಳಿದ್ರಿ ಸರ್ ಫೈನಲ್? ಸರ್ 1 ವರ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓನರ್ಸ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ, ನೆಕ್ಸ್ಟ್ ಇದೆ ಯಾವುದು ಸರ್? ಈ ಗಾಡಿ ನಂಬರ್ ನಂಗೆ ತುಂಬಾ ಇಷ್ಟ ಆಯ್ತು. ಹೌದು ಸರ್, 0068 ಇದೆ, ಫ್ಯಾನ್ಸಿ ನಂಬರ್ ಕೂಡ. ಸರ್ ಇದು 2018 ಮಾಡಲು ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಪೆಟ್ರೋಲ್ ಸರ್ ಇದು? ಇಲ್ಲ ಸರ್, ಇದು ಡೀಸೆಲ್. ಡೀಸೆಲ್? ಹೌದು ಸರ್. ಓಕೆ. ಸ್ವಲ್ಪ ಡೀಸೆಲ್ ಜಾಸ್ತಿ ತಗೊಬಂದಿದ್ದೀನಿ ಸರ್. ಕಸ್ಟಮರ್ ಸ್ವಲ್ಪ ಡೀಸೆಲ್ ಜಾಸ್ತಿ ಕೇಳ್ತಾ ಇದ್ರು, ಹಾಗಾಗಿ ಸ್ವಲ್ಪ ಡೀಸೆಲ್ಗಳು ಜಾಸ್ತಿ ತಗೊಬಂದು ತರಿಸಿದ್ದೀನಿ. ಒಳ್ಳೆ ಮೈಲೇಜ್ ಬರುತ್ತಲ್ಲ? ಹೌದು ಸರ್, 2018 ಮಾಡಲ್ ಇದು. ಸಿಂಗಲ್ ಓನರ್ ವೆಹಿಕಲ್. ಸಾರಿ ಸರ್, ಸೆಕೆಂಡ್ ಓನರ್ ವೆಹಿಕಲ್ ಇದು. 3,80,000 ಫೈನಲ್ ಮಾಡ್ಕೊಡ್ತೀನಿ. 3,80,000 18 ಮಾಡಲ್. 2018 ಮಾಡಲು ಸೆಕೆಂಡ್ ಓನರ್ ಗಾಡಿ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ಕ್ಯಾಶ್ ಇರೋ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಡ್ರೈವನ್ ಎಷ್ಟಾಗಿದೆ ಸರ್? ಇದು ಬಂದು 1,20,000 ಕಿಲೋಮೀಟರ್. 1,20,000 ಡೀಸೆಲ್ ಎಲ್ಲ ಹೊಡಿದೆ. ಡೀಸೆಲ್ ವೆಹಿಕಲ್. ಓಕೆ, ಇಂಟೀರಿಯರ್ ಎಲ್ಲ ನಿಮಗೆ ಗೊತ್ತಿರುತ್ತೆ, ನಾರ್ಮಲ್. ಫಾರ್ ಇದೆ ಯಾವ್ದು ಸರ್? ಚಿಕ್ಕ ಪುಟಾಣಿ ಏನು ಆಟೋ ಅನ್ಬೇಕಾ, ಏನು ಅನ್ಬೇಕು? ಇದು ಬಂದು ಕ್ವಿಡ್. ಗಾಡಿ ತುಂಬಾ ಚೆನ್ನಾಗಿದೆ. ಯಾರು ಈ ಆಟೋ ರೇಂಜ್ ಅಲ್ಲಿ, ಇಂಡಿಕಾ ರೇಂಜ್ ಅಲ್ಲಿ ಒಂದು ಗಾಡಿ ನೋಡ್ತಾ ಇದ್ರೆ ಈ ಗಾಡಿ ತಗೋಬಹುದು. ಸ್ಪೆಷಲ್ ಅಂದ್ರೆ CNG ಬರುತ್ತಲ್ಲ ಇದ್ರಲ್ಲಿ? ಹೌದು ಸರ್, ನೀವು ನಂಬಲ್ಲ, 40 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಹೌದಾ? ಬೈಕ್ ಓಡಿಸಂಗೆ ಬೇಕಾದ್ರೂ ಕೇಳಿ. ಹೌದು, 40 ಕಿಲೋಮೀಟರ್ ಆರಾಮಾಗಿ ಬರುತ್ತೆ ಸರ್. ಯಾರು ಈಗ ಆಟೋ ತಗೋತೀನಿ ಏನಾದ್ರು ತಗೋಬಹುದು, ಇಲ್ಲ ಯಾರೋ ಒಂದು ಇಂಡಿಕಾ ನೋಡ್ತಾ ಇದೀನಿ ಅಂತಂದ್ರು ಆರಾಮಾಗಿ ತಗೋಬಹುದು. ಇದು 3+1 4 ಸೀಟರ್ ವೆಹಿಕಲ್ ಇದು. ಓಕೆ. ಇದು CNG, ಪ್ಯೂರ್ಲಿ CNG, ಪೆಟ್ರೋಲ್ CNG ಇದನ್ನು. ಹೌದು. ಓಕೆ. ಇದು ಅಟ್ಯಾಚ್ಮೆಂಟ್ ಯಾವ್ದ್ರಲ್ಲಿ ಆಗುತ್ತೆ ಇದು ಸರ್? ಇದು ಅಂದ್ರೆ ಇದು ಕಾರ್ ಲೆಕ್ಕದಲ್ಲಿ ಕೊಡಲ್ಲ, ಆಟೋ ಲೆಕ್ಕದಲ್ಲಿ ಬೀಳುತ್ತೆ. ಇದು ಆಟೋ ಲೆಕ್ಕದಲ್ಲಿ ಬೀಳುತ್ತೆ. ಬಟ್ 4 ಜನ ಹೋಗ್ಬೋದು ಇದರಲ್ಲಿ. 4 ಜನ ಆರಾಮಾಗಿ ಹೋಗ್ಬೋದು. ಎಷ್ಟು ಕೆಜಿ ತೂಕ ತಗೊಬೋದು ಸರ್ ಇದು? ಅಂದ್ರೆ ವೆಯ್ಟ್ ಲಿಫ್ಟ್ ಆಗದ ಸರ್? ಆರಾಮಾಗಿ ನಂಗೆ ಗೊತ್ತಿರಂಗೆ ಒಂದು 400 kg 400 kg ಆರಾಮ. ಆಟೋಕ್ಕಿಂತ ಜಾಸ್ತಿನೇ ತಗೊಬೋದು. 4 ಅಲ್ವಾ ಇದು? 4 ವೀಲ್ಸ್ ಓಡಿಸೋದಕ್ಕೂ ಆಲ್ಮೋಸ್ಟ್ ಕಾರ್ಗಿಂತನೂ ಚೆನ್ನಾಗಿರುತ್ತಲ್ಲ? ತುಂಬಾ ಚೆನ್ನಾಗಿದೆ. ಅದು ಸಿಟಿ ಕಂಡೀಷನ್ ಪುಟಾಣಿ ಇದೆ, ಎಲ್ಲಿ ಬೇಕಾದ್ರೆ ನುಗ್ಗಿಸ್ಬೋದು. ಆಟೋ ತರಾನೇ, ಆಟೋ ಸೈಜಲ್ಲೇ ಇದೆ. ನೋಡಿ, ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ.
ಇದು ಗೇರ್ ಬಾಕ್ಸಾ? ಹೌದು ಸರ್, ಇದು ಗೇರ್, ಇದು ಗೇರ್ ಬಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತೆ. ತುಂಬಾ ಜನ ಗೊತ್ತಿರುತ್ತೆ ಯಾವ ತರ ಅಂತ ಹೇಳಿ. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಅಷ್ಟೇ, ನಾನು ಫಸ್ಟ್ ಟೈಮ್ ನೋಡ್ತಾ ಬಂದ್ರೆ ನಾನೇ ಹೇಳ್ಕೊಡ್ತೀನಿ, ಗೊತ್ತಿಲ್ಲ ಅಂತಂದ್ರೆ ಸರ್. ಇದನ್ನ ಬಂದು ನಾನು ಒಂದು 1,30,000 ಫೈನಲ್ ಮಾಡ್ಕೊಡ್ತೀನಿ. ಮಾಡಲ್ ಏನಂದ್ರೆ 2023 ಮಾಡಲ್ ಸರ್. 23 ಮಾಡಲ್. ಶೋರೂಮ್ ಬಂದು 4 ಲಕ್ಷ ಇದೆ ಸರ್. ಇದು ಹೌದಾ? ಶೋರೂಮ್ ಬಂದು 4 ಲಕ್ಷ ಇದೆ. 23 ಮಾಡಲು ಸಿಂಗಲ್ ಓನರ್ ಗಾಡಿನ 1,30,000 ಬರೀ 1,30,000 ಮಾಡ್ಕೊಡ್ತೀನಿ ಸರ್. ಬರೀ 1,30,000 ಆಗುತ್ತೆ. ಎಷ್ಟು ಡ್ರಿವನ್ ಆಗಿದೆ ಇದು? ಸರ್ ಇದು ತುಂಬಾ ಕಮ್ಮಿ ಓಡಿದೆ ಸರ್, 40,000 ಸಮಥಿಂಗ್ ಓಡಿದೆ ಅಷ್ಟೇ. 40,000 ಅಷ್ಟೇ ಸರ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಇದು ಬಂದು ಎಕ್ಸ್ಪ್ರೆಸ್ ಸರ್, 2024 ಮಾಡಲಿದ್ದು, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವಿತ್ CNG. ಸ್ಟೆಪ್ನಿ ಕೂಡ ಯೂಸ್ ಆಗಿಲ್ಲ ಗಾಡಿದು, ಅಷ್ಟು ಚೆನ್ನಾಗಿದೆ. ಹೊಸ ಗಾಡಿ, ಆಲ್ಮೋಸ್ಟ್ ತುಂಬಾ ಹೊಸ ಗಾಡಿ. ಹೊಸ ಗಾಡಿ. ಹೌದು ಸರ್. 23 ಮಾಡಲು ಬರೀ 28,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಅಷ್ಟೇನಾ? ಬರೀ 28 CNG ಲಿ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. ಓಕೆ, MRF ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಕಂಪನಿ ಟೈರ್ಸ್ ಅಲ್ಲೇ ಮೇಂಟೈನ್ ಆಗಿದೆ. ಲೆದರ್ಸ್ ಎಲ್ಲ ನೋಡಿ ಚೆನ್ನಾಗಿದೆ. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್, ಮಿಡ್ ವೇರಿಯಂಟ್ ಇದು. VXI ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಪ್ರತಿಯೊಂದು ಸಿಸ್ಟಮ್ ಬರುತ್ತೆ, ಪ್ರತಿಯೊಂದು ಬಂದ್ಬಿಡುತ್ತೆ. ಬೇಸಿಕ್ ಅಲ್ಲ ಇದು, ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್. ಹೌದು ಸರ್. ಓಕೆ, 24 ಮಾಡಲು. ಇದನ್ನ ನಾನೊಂದು 5,80,000 ಹೇಳ್ತಾ ಇದೀನಿ. 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ GPRS ಪನಿ ಕೂಡ ಇದೆ. ಹೌದು ಸರ್. 23 ಹೇಳಿದ್ರೆ 24 ಹೇಳಿದ್ರೆ ಸರ್ 24 ಮಾಡೋದು ಇದು. 24 ಆಯ್ತು. 25,000 ಓಡಿದ್ಯಾ? ಹೌದು ಸರ್. 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಆಮೇಲೆ ಇದಕ್ಕೆ ಒಂದು 1.5 ಲಕ್ಷ ಕ್ಯಾಶ್ ಇರೋ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ, 1.5 ಲಕ್ಷ ಕ್ಯಾಶ್ ಸಾಕು, ಬಾಕಿ ಲೋನ್ ಕೂಡ. ಓಕೆ, ಒಳ್ಳೆ ರೇಟ್ ಅಲ್ವಾ? ಹೌದು ಸರ್, ಖಂಡಿತವಾಗ್ಲೂ ಒಳ್ಳೆ ರೇಟ್. ನೆಕ್ಸ್ಟ್ ಇದೆ ಯಾವುದು ಸರ್? ಇದು ಪ್ಯೂರ್ ಪೆಟ್ರೋಲ್ ವ್ಯಾಗನರ್. ಇದಕ್ಕೂ ತುಂಬಾ ಜನ ಕೇಳ್ತಿದ್ದಾರೆ. ಇದು 24 ಮಾಡಲೇನೆ. ಇದು 24 ಮಾಡಲ್, ಇದು ಸಿಂಗಲ್ ಓನರ್ ಗಾಡಿನೇ. ಇದಕ್ಕೊಂದು 1 ಲಕ್ಷ ಕ್ಯಾಶ್ ಇರೋ ಬಾಕಿ ಲೋನ್ ಮಾಡ್ಕೊಡ್ಬಿಡ್ತೀನಿ ಸರ್. 1 ಲಕ್ಷ ಸಾಕು. 1 ಲಕ್ಷ ಸಾಕು. ಇದು 24 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದನ್ನ ಒಂದು 4,80,000 ಹೇಳ್ತಿದ್ದೀನಿ. 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 1 ಲಕ್ಷ ಕ್ಯಾಶ್ ತಗೊಂಡ್ಬನ್ನಿ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, 4.5 ಲಕ್ಷ ತಂದ್ರೆ ಇದಾಗುತ್ತೆ. 5.5 ಲಕ್ಷ ತಂದ್ರೆ ಜಸ್ಟ್ ಒಂದು 30,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. 30,000 ಅಷ್ಟೇ. ಶೋರೂಮ್ ಅಲ್ಲಿ ತಗೊಂಡು ಚೆಕ್ ಮಾಡ್ಕೊಂಡು ದುಡ್ಡು ಕೊಡಿ ಸರ್, ಸಮಸ್ಯೆ. ಹೌದಾ? ಅಷ್ಟು ಜೆನ್ಯೂನ್ ಇದೆ. 100%. ಓಕೆ, ನೆಕ್ಸ್ಟ್ ಇದೆ ಯಾವುದು ಸರ್? ಸರ್ ಇದು ಬಂದು ಇದು ಇಂಡಿಕಾ ಅಲ್ಲ. ಇಂಡಿಕಾ ಒಂದು ಅಪ್ಡೇಟ್ ಅಂದ್ರೆ, ಇಂಡಿಕಾಗೆ ನಿಮಗೆ ಡಿಕ್ಕಿ ಬರಲ್ಲ, ಇದು ಡಿಕ್ಕಿ ಬರುತ್ತೆ. ಇದು ಡಿಕ್ಕಿ ಬರುತ್ತೆ. ಹೌದು ಸರ್. ಇದು ಸಡನ್ ವೆಹಿಕಲ್. ಇದು ನಿಮಗೆ ಅಟ್ಯಾಚ್ಮೆಂಟ್ ಸಡನ್ ಬರುತ್ತೆ. ಸೊ ಇಂಡಿಗೋ ಇದು 2017 ಮಾಡಲು. ಇದಕ್ಕೆ ನಿಮಗೆ ಇದು ಮಿಡ್ ವೇರಿಯಂಟ್ ಸರ್, ಅಂದ್ರೆ ಆಲ್ಮೋಸ್ಟ್ ಟಾಪ್ ಎಂಡ್ ಇದೆ. LX ಇದಕ್ಕೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸಿಸ್ಟಮ್ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಟೈರ್ಸ್ ಚೆನ್ನಾಗಿದೆ. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4. ಇಂಟೀರಿಯರ್ ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಲೆದರೇ ಬರುತ್ತೆ. ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾ ಕ್ಲೀನ್ ಇದೆ. ಫೋಟೋ ಪವರ್ ವಿಂಡೋನು ಬರುತ್ತೆ ನಿಮಗೆ ಇದರಲ್ಲಿ. ಡೀಸೆಲ್ ಮ್ಯಾನ್ಯುವಲ್ ಏನು ಹೇಳ್ತೀರಾ ಸರ್? ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಕೊಡಬೇಕು. 1,80,000 ಹೇಳ್ತಾ ಇದೀನಿ. ಒಂದು 1,70,000 ಫೈನಲ್ ಮಾಡ್ಕೊಡ್ತೀನಿ. 1.70 ಫೈನಲ್ ಆಗುತ್ತೆ. 17 ಮಾಡಲು, ಸೆಕೆಂಡ್ ಓನರ್. 17 ಮಾಡಲ್. ಹೌದು ಸರ್. ಓಕೆ, ನೆಕ್ಸ್ಟ್ ಇದೆ ಯಾವುದು ಸರ್? ಸರ್ ಇದು ಬಂದು ಟೂರು ಸರ್, 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಸಾರಿ, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಇದನ್ನ ನಾನು ಒಂದು 3 ಲಕ್ಷ ಹೇಳ್ತಾ ಇದ್ದೀನಿ. 2,70,000ಕ್ಕೆ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್. 16 ಮಾಡಲ್ ಸಿಗುತ್ತೆ. 2,70,000 ಡೀಸೆಲ್ ಸರ್? ಡೀಸೆಲ್ ಸರ್, ಡೀಸೆಲ್ ಗಾಡಿ. ಓಕೆ, 1 ಲಕ್ಷ ಕ್ಯಾಶ್ ಇರೋ ಬಾಕಿ ಲೋನ್ ಕೂಡ ಮಾಡ್ಬೋದು. ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದೆ ಯಾವುದು ಸರ್? ಸರ್ ಇದು ಎಕ್ಸ್ಪ್ರೆಸ್ ಬಂದು 2022 ಮಾಡಲು. ಇದರ ನನ್ನ ಹತ್ರ ಆಲ್ಮೋಸ್ಟ್ ಒಂದು 20 ವೆಹಿಕಲ್ ಇದೆ. ಓಕೆ, ಸೇಮ್ ವೆಹಿಕಲ್. 20 ವೆಹಿಕಲ್ಸ್ ಸೇಮ್ ಇದೆ, ಇದೇ ತರ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಸಿಗುತ್ತೆ ಅನ್ಸುತ್ತೆ, ಎಲ್ಲ ಕಡೆ ನೋಡ್ತಾ ಇರ್ತೀನಿ. ಹೌದು ಸರ್, ನಮ್ಮ ಹತ್ರ ಕೆಲವೊಂದು ಕಸ್ಟಮರ್ ವೆಹಿಕಲ್ ಇದೆ, ಕೆಲವೊಂದು ಊಬರ್ ಗಾಡಿ ಇದೆ, ಎರಡು ಮಿಕ್ಸ್ ಇದೆ. ಸೊ ನಾವು ಆಸ್ ಎ ಡಿಸ್ಕಂಡೀಷನ್ ಕೊಡಲ್ಲ ಸರ್. ಸುಮಾರು ಜನ 2.30ಕ್ಕೆ ಆಸ್ ಎ ಡಿಸ್ಕಂಡೀಷನ್ ಕೊಡ್ತಾರೆ. ನಾನು ರೆಡಿ ಮಾಡಿ, ನಾನು ಏನೇ ರೆಡಿ ಇದ್ರೂ ಕಂಪ್ಲೀಟ್ ರೆಡಿ ಮಾಡಿ ನಿಲ್ಸಿರೋ ವೆಹಿಕಲ್ಸ್ಗಳು ನಮ್ಮ ಹತ್ರ ಆಸ್ ಎ ಡಿಸ್ಕಂಡೀಷನ್ ನಾನು ಕಸ್ಟಮರ್ ಕೊಡೋದೇ ಇಲ್ಲ. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗಿ ಯಾವ್ದಕ್ಕೆ ಎಂಡ್ ಆಗುತ್ತೆ ಸರ್? ನಮ್ಮಲ್ಲಿ ಎಕ್ಸ್ಪ್ರೆಸ್ಗಳು ರೆಡಿ ಇರೋ ಗಾಡಿಗಳೇನೆ, ಅಂದ್ರೆ VX ಮಿಡ್ ವೇರಿಯಂಟ್ ಇದೆ ನನ್ನ ಹತ್ರ, ಬೇಸಿಕ್ ಮಾಡಲು ಇದೆಲ್ಲ ಬೇಸ್ ಮಾಡಲು. ಈ ಬೇಸ್ ಮಾಡಲ್ ನನ್ನ ಹತ್ರ ಒಂದು 20 ವೆಹಿಕಲ್ ಇದೆ. 20 ವೆಹಿಕಲ್ ಇದೆ ಸೇಮ್ ಇದೇ ಕಂಡೀಷನ್ ಅಲ್ಲಿ ಇದೆ ಸರ್. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇರಲ್ಲ ಗಾಡಿ ಮೇಲೆ, ಅಷ್ಟು ನೀಟ್ ಆಗಿದೆ. ಶೋರೂಮ್ ಗಾಡಿ ತರನೇ ಇದೆ. ಈಗ ಪರ್ಟಿಕ್ಯುಲರ್ ಇದು ಯಾವ ಮಾಡಲ್ ಆಗಿದೆ ಸರ್? 2022 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಬೇಸ್ ಮಾಡಲು. ಇದನ್ನ 2,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಎಷ್ಟು ಹೊಡಿದೆ ಸರ್ ಇದು? ಸರ್ ಗಾಡಿ ಬಂದು ಇವೆಲ್ಲ ಒಂದು 60-70 ಈ ತರ ಹೊಡಿದೆ. ಪೆಟ್ರೋಲ್ 45,000 ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. CNG ಬರುತ್ತೆ. 30 ಮೈಲೇಜ್ ಬರುತ್ತೆ. 30+ ಬರುತ್ತೆ ಸರ್. 100% ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ. ಓಕೆ, ಲೋನ್ ಆಗುತ್ತಲ್ಲ ಸರ್? ಲೋನ್ ಇದೊಂದು 70-80 ತಂದ್ರೆ ಲೋನ್ ಮಾಡ್ಕೊಡ್ತೀನಿ. 70ರಿಂದ 80 ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ. ಓಕೆ, ಇದು ಯಾವುದು ಮಾಡಲ್ ಇದು? ಸರ್ ಇದು ಸೇಮೇ ಸರ್. ಇವೆರಡು ಏನು ಹೇಳಿದೆ, ಇದು ಸೇಮ್ ಡಿಟೋ. ಸೇಮ್ ಡಿಟೋ ಇದೆ ಸರ್. ಸೇಮ್ 20 ಗಾಡಿ ವೆಹಿಕಲ್ ಇದೆ. ಎಷ್ಟು ಓಡಿದೆ ಇದು ಸರ್? 75, 80, 60, 65 ಸಮಥಿಂಗ್ ಈ ತರ ಹೊಡಿದೆ ಸರ್. ಓಕೆ, ಈ ಗಾಡಿಗೂ ಸೇಮ್ 80,000 ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ, 80,000 ಸರ್. ಇದು ಬಂದು ಇದು ಎಕ್ಸ್ಪ್ರೆಸ್ ಏನೇ, ಬಟ್ ಇದು ಬಂದು ಮಿಡ್ ವೇರಿಯಂಟ್ VXI. ಇದಕ್ಕಿಂತ ಒಂದು ಮಾಡೆಲ್ ಅಪ್ಗ್ರೇಡ್ ಇದು. ಹೌದು, 22ನೇ ಮಾಡಲು ಇದು. ಇದನ್ನ ನಾನು ಸರ್ 3 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದು 3,20,000 ಫೈನಲ್ ಮಾಡ್ಕೊಡ್ತೀನಿ. VXI ಅಂದ್ರೆ ಏನು? ಪವರ್ ವಿಂಡೋಸ್ ಎಲ್ಲ ಬರುತ್ತೆ? ಪವರ್ ವಿಂಡೋ ಬರುತ್ತೆ, ಪ್ಲಸ್ ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಪ್ರತಿಯೊಂದು ಬರುತ್ತೆ, ಮತ್ತೆ ಸಿಸ್ಟಮ್ ಕೂಡ ಬರುತ್ತೆ. ಓಕೆ, ಆಮೇಲೆ ವೀಲ್ ಸೈಜ್ ತುಂಬಾ ಇದು ಚಿಕ್ಕದು ಬರುತ್ತೆ, ಇದು ದೊಡ್ಡದು ಬರುತ್ತೆ. ಓಕೆ, ಸ್ವಲ್ಪ ದೊಡ್ಡದು ಬರುತ್ತೆ. ವೀಲ್ ಸೈಜ್ ದೊಡ್ಡದು. ಟೈರ್ಸ್ ಎಲ್ಲದಕ್ಕೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆಲ್ಮೋಸ್ಟ್ ಇದೆ ಸರ್. ಇದಕ್ಕೂ ನೀವು ನೋಡಬಹುದು 4 ಹೊಸ ಟೈರ್ ಇದೆ. ಪ್ರೈಸ್ ಏನು ಹೇಳಿದ್ರಿ? ಸೊ ಇದನ್ನ 3,20,000 ಫೈನಲ್ ಮಾಡ್ಬೋದು. 3,20,000 ಅದೆಲ್ಲ 2,80,000. 2,60,000. 60,000. ಹೌದು ಸರ್. ನೆಕ್ಸ್ಟ್ ಇದಕ್ಕೊಂದು 1 ಲಕ್ಷ ಕ್ಯಾಶ್ ಇರೋ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಇದು 1 ಲಕ್ಷ ಸಾಕಾಗಿದೆ. VXI ಈ ತರದ್ದೇ ಒಂದು 5 ಗಾಡಿ ಇದೆ. ಹೌದಾ? VXI ಅಲ್ಲಿ ಒಂದು 5 ಇದೆ. ಎಲ್ಲ ಸೇಮ್ ಪ್ರೈಸ್ ರೇಂಜ್?
ಪ್ರೈಸ್ ಸೇಮ್ ಸರ್, ನೆಗೋಷಿಯಬಲ್ ಇರಲ್ಲ ಇಲ್ಲಿ ಬಂದಮೇಲೆ, ಫಿಕ್ಸೆಡ್ ಪ್ರೈಸ್. ಎಕ್ಸ್ಪ್ರೆಸ್ ಯಾವುದೂ ಹೆಚ್ಚು ಕಮ್ಮಿ ಮಾಡಲ್ಲ. ಇದಂತೂ ಎಕ್ಸ್ಪ್ರೆಸ್ ಇದು 3,20,000 ಫೈನಲ್. VXI ಇದು ಈ ಥರದೊಂದು 5 ಗಾಡಿ ಇದೆ, ಆ ಥರ ಒಂದು 20 ಗಾಡಿ ಇದೆ. ಆ ಥರದೊಂದು 20 ಗಾಡಿ ಇದೆ. ಅದು LXI, ಇದು VXI ಬರುತ್ತೆ. ಇದೊಂದು 5 ಗಾಡಿ ಇದೆ. ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಇಲ್ಲ, ಇದು ಸೋಲ್ಡ್ ಆಗಿದೆ, ಇದು ಡೆಲಿವರಿ ಕೊಡಬೇಕು. ನೆಕ್ಸ್ಟ್ ಅದು ಸರ್ ಇದು ರಿಡ್ಜು ಸರ್, 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಚೆನ್ನಾಗಿದೆ ಗಾಡಿ, ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಏನು ಕಂಪನಿ ಕಲರ್ ಇದು ರೀಪೇಂಟ್ ಆಗಿರುತ್ತೆ ಯಾವ ಥರ? ಸರ್ ಇಲ್ಲ ಸರ್, ನಾನು ಬೇರೆ ಥರ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೆಲ್ಲ ಹೇಳಲ್ಲ ಸರ್. ನಮ್ಮಲ್ಲಿ ಪ್ರತಿಯೊಂದು ಗಾಡಿನೂ ನಾವು ಪೇಂಟ್ ಮಾಡಿರ್ತೀವಿ. ಅಂದರೆ ಫುಲ್ ಪೇಂಟ್ ಅಂತಲ್ಲ ಸರ್. ಈಗ ಕಸ್ಟಮರ್ ಬೆಂಗಳೂರು ಗಾಡಿ ಓಡಿಸ್ಬೇಕಾದ್ರೆ ಬಂಪರ್ಗಳು ಸ್ಕೆಚಸ್ ಆಗಿರ್ತವೆ. ಈಗ ಇಲ್ಲ ಒಂದು ಸ್ಕೆಚ್ ಆಗಿರುತ್ತೆ, ಕಸ್ಟಮರ್ ಬಂದಾಗ ಏನು ಹೇಳ್ತಾರೆ ಸರ್ ಇದೊಂದು ಸ್ಕೆಚ್ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಏನು ಮಾಡ್ತೀವಿ, ಅದನ್ನ ಎಲ್ಲ ರೆಡಿ ಮಾಡಿ ನಿಲ್ಲಿಸ್ಬಿಟ್ರೆ ಯಾವುದು ತಲೆನೋವು ಇಲ್ಲ, ಯಾರು ಬಾರ್ಗಿನೂ ಮಾಡಲ್ಲ. ನಾವು ಅದನ್ನ ಸ್ಪ್ರೇ ಹೊಡೆಯೋ ಕೆಲಸ ಮಾಡಲ್ಲ ಸರ್. ಅದಕ್ಕೆ ಎಷ್ಟು ನೀಟಾಗಿ ಕೆಲಸ ಮಾಡಬೇಕು ಅಷ್ಟು ನೀಟಾಗಿ ಕೆಲಸ ಮಾಡಿ ನಿಲ್ಸಿರ್ತೀವಿ ಗಾಡಿ. ಅದಕ್ಕೆ ನಾನು ಬ್ರ್ಯಾಂಡ್ ನ್ಯೂ ತರ ಇದೆಯಲ್ಲ, ಏನು ಮಾಡಿದಿರ ಅಂತಾನೆ ಕೇಳಿದೆ ನಾನು. ನಾವು ಒಂದು ಇಂಟೀರಿಯರ್ ಗಲೀಜಾಗಿದ್ರು ಇಂಟೀರಿಯರ್ ಸಹಿತ ನಾವು ಕ್ಲೀನ್ ಮಾಡಿ ನಿಲ್ಸ್ತೀವಿ. 16 ಮಾಡಲ್ ಪೆಟ್ರೋಲ್, ಇದು ಡೀಸೆಲ್? ಡೀಸೆಲ್. ಓಕೆ. ವಿಡಿಯೋ ಅಲ್ಲ ಸರ್, ಬೇಸಿಕ್ ಮಾಡಲ್. ಇದು ಬೇಸಿಕ್ ಮಾಡಲ್, LDI ಬರುತ್ತೆ. 2016 ಮಾಡಲು. ಡೀಸೆಲ್ ಸ್ವಲ್ಪ ಕಮ್ಮಿ ಮಾರ್ಕೆಟ್ ಅಲ್ಲಿ ಸಿಗೋದು ನಿಮಗೆ. ಹೌದು, ತುಂಬಾ ರೇರು ಮತ್ತೆ ಜಾಸ್ತಿ ಯೂಸ್ ಆಗಿರುತ್ತೆ ಅನ್ಸುತ್ತೆ. ಇದೇನು ಏನು ಓಡಿರ್ಬೋದು? ಆ ಕಡೆ ಓಪನ್ ಆಗಿದೆ ಸರ್ ಗ್ಲಾಸ್. ಲೆದರ್ಸ್ ಎಲ್ಲ ಇಲ್ಲಿಂದನೇ ನೋಡ್ಬಿಡಿ, ತುಂಬಾನೇ ಚೆನ್ನಾಗಿದೆ. ಈ ಕಡೆ ಓಪನ್ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್. ಎಷ್ಟು ಓಡಿದೆ ಸರ್ ಇದು? ಸೊ ಇದು 1,40,000 ಕಿಲೋಮೀಟರ್ ರನ್ ಆಗಿದೆ. 1,40,000. 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಹೌದು ಸರ್. ಒಂದು ಕೀ ಕೂಡ ಅವೈಲೇಬಲ್ ಇದೆ. 2.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 2,35,000 ಫೈನಲ್ ಮಾಡ್ಕೊಡ್ತೀನಿ. 2016 ಮಾಡಲ್ 2,45. 35,000 ಫೈನಲ್ ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಆಗಲ್ಲ, ಇದು ಕ್ಯಾಶ್ ಹೋಗ್ಬರ್ಬೇಕು ಸರ್. ಇದು ಕ್ಯಾಶ್. ಓಕೆ. ನೆಕ್ಸ್ಟ್ 2 ಇನ್ನೋವಾಗಳಿದಾವೆ. ಹೌದು ಸರ್, ತುಂಬಾ ಡಿಮ್ಯಾಂಡ್ ಇದೆ, ಹಾಗಾಗಿ 2 ಗಾಡಿ ತರಿಸ್ಬಿಟ್ಟಿದ್ದೀನಿ. ಎರಡು ಒಂದೇ ಡೀಟೇಲ್ಸ್ ಸರ್. 2015 ಮಾಡಲು ಸೆಕೆಂಡ್ ಓನರ್, 7+ ವೆಹಿಕಲ್, 7+1, ಎರಡೂ 7+1, ಎರಡೂ ಸೆಕೆಂಡ್ ಓನರ್, ಎರಡು 2015 ಮಾಡಲ್ಲ. ಎರಡು ಕ್ಯಾರಿಯರ್ ಫಿಟ್ಮೆಂಟ್ ಇದೆ. ಹೌದು ಸರ್. ಓಕೆ, ಹೇಳಿ. 2 ಗಾಡಿನೂ 6 ಲಕ್ಷ ಫೈನಲ್. ಕಸ್ಟಮರ್ ಬಂದು ಯಾವ ಗಾಡಿ ಬೇಕಾದ್ರೂ ಸೈಡ್ ಮಾಡ್ಕೊಳ್ಳಿ. ಒಂದು ಗಾಡಿಗೆ 6,000 ರೂಪಾಯಿ. 6 ಲಕ್ಷ ರೂಪಾಯಿ. 6,000 ರೂಪಾಯಿ ಏನೋ ಡಿಸ್ಕೌಂಟ್ ಏನೋ ಕೊಡ್ತೀರಾ ಅಂತ ಅನ್ಕೊಂಡೆ. ನೋಡಿ, 2 ಗಾಡಿಲಿ ಯಾವ ಗಾಡಿ ತಗೊಂಡ್ರು 6 ಲಕ್ಷಕ್ಕೆ ಕೊಡ್ತಾರೆ. 15 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಎರಡು ಎಷ್ಟು ಓಡಿದೆ ಸರ್? ಸರ್ ಒಂದು ಬಂದು 1,80,000 ಓಡಿದೆ, ಒಂದು ಬಂದು 2,10,000 ಕಿಲೋಮೀಟರ್. 2,10,000. ಅದೆಲ್ಲ ಈ ಗಾಡಿಗಳಿಗೆ ಮ್ಯಾಟರ್ ಅಲ್ಲ ಸರ್. ಮ್ಯಾಟರ್ ಅಲ್ಲ. 8 ಲಕ್ಷ 10 ಲಕ್ಷ ಎಲ್ಲ ಆರಾಮಾಗಿ ಓಡ್ತವೆ ಸರ್. ಇವೆಲ್ಲ ಇದಕ್ಕೆ ಇವಾಗ ವಾರ್ಮ್ ಅಪ್ ಅಷ್ಟೇ. 1 ಲಕ್ಷ 2 ಲಕ್ಷ ಎಲ್ಲ ವಾರ್ಮ್ ಅಪ್ ಇದಕ್ಕೆ ಕಿಲೋಮೀಟರ್ಗೆ. ಓಕೆ, ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಎಷ್ಟು? 2 ಲಕ್ಷ ಕ್ಯಾಶ್ ಇರೋ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. 2 ಲಕ್ಷ ಕ್ಯಾಶ್ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. 1.5 2 ಲಕ್ಷ ತಗೋಬರ್ಲಿ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. 1.5 ಇಂದ 2 ಲಕ್ಷ ಸಾಕು. ಆಮೇಲೆ ಸರ್ ನಮ್ಮಲ್ಲಿ ಸ್ವಲ್ಪ ಆಟೋಮೆಟಿಕ್ ತುಂಬಾ ಜನ ಕೇಳ್ತಾ ಇದ್ರು, ಸೊ ಅದಕ್ಕಾಗಿ ಎಲ್ಲೋ ಬೋರ್ಡಲ್ಲಿ ಆಟೋಮೆಟಿಕ್ ತಗೊಂಡ್ಬಂದಿದ್ದೀನಿ. ನೋಡಿ, ಎಲ್ಲೋ ಬೋರ್ಡಲ್ಲಿ ಆಟೋಮೆಟಿಕ್ ಕೇಳ್ತಾರೆ. ಸಿಗುತ್ತೆ, 100% ಕೇಳ್ತಾರೆ. ತುಂಬಾ ಜನ ಕೇಳ್ತಾರೆ. ತುಂಬಾ ಜನ ಕೇಳ್ತಾರೆ ಸರ್. ಆಟೋಮೆಟಿಕಲ್ ಮೈಲೇಜ್ ಡ್ರಾಪ್ ಆಗಲ್ವಾ ಸರ್? ಹಂಗೆಲ್ಲ ಯಾರು ಇಲ್ಲ ಸರ್. ಮ್ಯಾನ್ಯುವಲ್ಗೂ ಆಟೋಮೆಟಿಕ್ಗೂ ಮೈಲೇಜ್ ಏನು ಡಿಪೆಂಡ್ ಆಗಲ್ಲ, ಡಿಫ್ರೆನ್ಸ್ ಆಗಲ್ಲ. ಕೆಲವೊಬ್ರು ಮ್ಯಾನ್ಯುವಲ್ ಲೈಕ್ ಮಾಡ್ತಾರೆ, ಕೆಲವೊಬ್ರು ಈಗ ಇಂಥ ಟ್ರಾಫಿಕಲ್ಲಿ ಯಾರು ಓಡಿಸ್ತಾರೆ, ಟ್ರಾಫಿಕಲ್ಲಿ ಕೆಲವರಿಗೆ ಕಾಲು ನೋವು ಬರುತ್ತೆ, ವಯಸ್ಸಾದವರು ಇರ್ತಾರೆ, ಅವರಿಗೆಲ್ಲ ಓಡಿಸೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂತ ಒಂದು ವೆಹಿಕಲ್. ಈಗ CNG ಬರುತ್ತೆ ಇದರಲ್ಲಿ? CNG ಇಲ್ಲ ಸರ್, ಇದು ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಪ್ಯೂರ್ ಪೆಟ್ರೋಲ್. ಯಾವ ಮಾಡಲು ಸರ್ ಇದು? ಸರ್ 2023 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. 23 ಸಿಂಗಲ್ ಓನರ್ ವೆಹಿಕಲ್. ಡ್ರೈವರ್ ಎಷ್ಟು ಆಗಿರ್ಬೋದು ಸರ್? ಇದು ಬಂದು ತುಂಬಾ ಕಮ್ಮಿನೇ ಓಡಿದೆ ಸರ್, 84,000 ಓಡಿದೆ. 84,000 ಶೋರೂಮ್ ಮೇಂಟೆನೆನ್ಸ್, ಆಟೋಮೆಟಿಕ್. ಓಕೆ, ಟೈರ್ ಬ್ರಾಂಡೆಡ್ ಶೋರೂಮ್ ಮೇಂಟೆನೆನ್ಸ್ ಅಂತ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಆಟೋಮೆಟಿಕ್ ವೇರಿಯಂಟು ಸ್ವಿಫ್ಟ್ 23 ಮಾಡಲ್ ಸಿಂಗಲ್ ಓನರ್, 80,000 ಏನೋ ಓಡಿದೆ. ಸೀಟ್ ಕವರ್ ಕೂಡ ನೋಡ್ತಾ ಇರಬಹುದು ಎಷ್ಟು ನೀಟ್ ಆಗಿದೆ ಗಾಡಿ ವೆಹಿಕಲ್ ಅಂತ. ಓಕೆ, ಲೆದರ್ಸ್ ಎಲ್ಲ ನೋಡಿ, ಇದು ಆಫ್ಟರ್ ಮಾರ್ಕೆಟ್ ಲೆದರ್ಸ್ ಅಲ್ವಾ? ಹೌದು ಸರ್, ತುಂಬಾ ನೀಟ್ ಆಗಿರೋ ಲೆದರ್ಸ್ ಹಾಕ್ಸಿದ್ದಾರೆ. ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಕೂಡ ರನ್ನಿಂಗ್ ಬರುತ್ತೆ. ನಮ್ಮಲ್ಲಿ ಯಾವುದೇ ಗಾಡಿ ತಗೊಂಡ್ರು ನಾವು ವಿತೌಟ್ ಡಾಕ್ಯುಮೆಂಟ್ ಕೊಡಲ್ಲ, ಡಾಕ್ಯುಮೆಂಟ್ ರನ್ನಿಂಗ್ ಮಾಡೇ ಕೊಡೋದು. ಲ್ಯಾಬ್ಸ್ ಇದ್ರೂ ರನ್ ಮಾಡೇ ಕೊಡ್ತೀನಿ. ಓಕೆ, ಈಗ 23 ಮಾಡಲ್ ಆಟೋಮೆಟಿಕ್ ಪ್ಯೂರ್ ಪೆಟ್ರೋಲ್ ಏನು ಹೇಳ್ತೀರಾ ಸರ್? ಇದು ನಾನು 5,80,000 ಹೇಳ್ತೀನಿ. 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ ಆಟೋಮೆಟಿಕ್ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಬನ್ನಿ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, 1 ಲಕ್ಷ ಸಾಕಾ? ಮಿಕ್ಕಿದ ಲೋನ್ ಆಗುತ್ತೆ. ಕ್ರೇಜಿ. ಬೆಂಗಳೂರಲ್ಲಿ ದಿನೇ ದಿನೇ ಕಮರ್ಷಿಯಲ್ ವೆಹಿಕಲ್ಗಳು ಜಾಸ್ತಿ ಆಗ್ತಿದ್ದಾವೆ. ತಗೊಂಡು ಹೋಗೋರಿಗೆ ಬಿಸ್ನೆಸ್ ಆಗ್ತಿದೆಯಾ ಹೇಗೆ ಅಂತ ಸರ್? ಅದು ಯಾವ ಥರ ಅಂದರೆ ಸರ್, ಕೆಲವೊಬ್ಬರು ನಾನು ಹೇಳೋದೇನೆಂದ್ರೆ ಸರ್, ಈಗ ನಮ್ಮ ಹುಡುಗರು ತುಂಬ ಜನ ಗಾಡಿಗಳು ರನ್ ಮಾಡ್ತಿದ್ದಾರೆ. ಸೊ ನಾವು ಇದೇ ಫೀಲ್ಡಲ್ಲಿ ನಾವು ಏನು ಸ್ಟಾರ್ಟಿಂಗ್ ಬಂದ ತಕ್ಷಣ ಡೀಲಿಂಗ್ ಬರಲಿಲ್ಲ. ನಾವು ಒಂದು ಇಂಡಿಕಾ ಗಾಡಿ ತೊಗೊಂಡು ನಾನು ಓಡಿಸ್ಕೊಂಡು ಎಲ್ಲನೂ ಮಾಡಿಕೊಂಡು ನಾವು ಫೀಲ್ಡಿಗೆ ಬಂದಿದ್ದು. ದುಡಿತೀನಿ ಅಂತಂದರೆ ಎಲ್ಲನೂ ಸಂಪಾದನೆ ಸರ್. ಯಾವ ಕೆಲಸದಲ್ಲೂ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾನು ನಮ್ಮ ಕಸ್ಟಮರ್ಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಏನೋ ಶೋಕಿಗೆ ತೊಗೊಂಡು ಮನೆ ಮುಂದೆ ನಿಲ್ಸ್ಕೊಂಡು ನಾನು ಮಾಡ್ತೀನಿ ಅಂತಂದರೆ ದಯವಿಟ್ಟು ತೊಗೋಬೇಡಿ. ಸುಮ್ಮನೆ ನಿಮ್ಮ ಅಪ್ಪ ಅಮ್ಮನ ದುಡ್ಡು ಏನೋ ಒಂದು ಮನೇಲಿ ಕೂಡಿಕ್ಕಿರ್ತಾರೆ, ತಂದು ಸುಮ್ಮನೆ ಹಾಕಿ ಇನ್ವೆಸ್ಟ್ ಮಾಡಿಕೊಂಡು ಒಂದು 2-3 ದಿನ ಆದಮೇಲೆ ನನಗೆ ಓಡ್ಸೋಕ್ಕಾಗ್ತಿಲ್ಲ, ಮನೇಲಿ ನಿಲ್ಲಿಸ್ತೀನಿ ಅಂದರೆ ದಯವಿಟ್ಟು ನಮ್ಮ ಹತ್ರ ಗಾಡಿ ತೊಗೊಳಕ್ಕೆ ಬರಬೇಡಿ. ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಬೆಂಗಳೂರಲ್ಲಿ ದುಡಿತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ದಯವಿಟ್ಟು ಬಂದು ಗಾಡಿಗಳು ತೊಗೊಳ್ಳಿ. ನನ್ನ ಹತ್ರ ಅಲ್ಲ ಸರ್, ಬೆಂಗಳೂರಲ್ಲಿ ತುಂಬ ಶೋರೂಮ್ಗಳಿದೆ, ನೀವೆಲ್ಲರೂ ಹೋಗಿ ತೊಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ದಯವಿಟ್ಟು ನಿಮಗೆ ದುಡಿತೀನಿ ಅನ್ನೋ ನಂಬಿಕೆ ಇದ್ದರೆ ಮಾತ್ರ ಗಾಡಿಗಳಿಗೆ ಇನ್ವೆಸ್ಟ್ ಮಾಡಿ ಸರ್. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಯಾರೋ ಡ್ರೈವರ್ಗಳು ಬಂದರು, ಯಾರೋ ಅಸ್ಸಾಮಿಂದ ಯಾರೋ ಡ್ರೈವರ್ ಸಿಕ್ಬಿಟ್ರು ಅಂತೇಳಿ ಅವ್ರಿಗೆಲ್ಲ ಸುಮ್ಮನೆ ಹಾಕ್ಕೊಡ್ತಾರೆ. ಅವರೆಲ್ಲ ಹೆಂಗೆ ಅಂದರೆ 3-4 ದಿನ ಗಾಡಿ ಓಡಿಸ್ತಾರೆ, ಆಮೇಲೆ ಎಲ್ಲೋ ಗಾಡಿ ಬಿಟ್ಟು ಹೋಗ್ಬಿಡ್ತಾರೆ.
ಸೊ ಆ ಥರನೂ ಇದ್ರೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ತಿರ್ಗಾ ಬರ್ಡನ್ ಲೋನ್ ಮಾಡಿ ತಗೊಂಡಿರ್ತಾರೆ ಅವ್ರಿಗೆಲ್ಲ. ನಾನು ಏನು ಕೇಳ್ತೀನಿ ಸರ್, ತುಂಬ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಬರ್ತಾರೆ ಸರ್, ಇಲ್ಲ ನಂಗೆ ಯಾರೊಬ್ಬ ಡ್ರೈವರ್ ಸಿಕ್ಕಿದ್ದಾನೆ, ಅವ್ನು ಓಡಿಸ್ಬಿಡ್ತಾನೆ, ಅದಕ್ಕೆ ತಗೋತಾ ಇದ್ದೀನಿ ಅಂತ ತಗೋತಾರೆ. ಒಂದು ವಾರ ಬಿಟ್ಕೊಂಡು ಸರ್ ಅವ್ನು ಬಿಟ್ಟು ಹೊಂಟೋಗ್ಬಿಟ್ಟ ಅಂತೇಳಿ ಮತ್ತೆ ತಂದು ವಾಪಸ್ ಕೊಡ್ತಾರೆ. ನಾನು ತುಂಬ ಥರ ಅದು ನೋಡಿದ್ದೀನಿ. ಪಾಪ ಅವ್ರಿಗೂ ಲಾಸ್ ಅದು. ಸೊ ನಾನು ಅದಕ್ಕೆ ಹೇಳ್ತೀನಿ, ನಿಮಗೆ ಕಾನ್ಫಿಡೆನ್ಸ್ ಇದ್ದು ಡ್ರೈವರ್ ಕರೆಕ್ಟಾಗಿ ಓಡಿಸ್ತಾನೆ ಅಂದರೆ ಮಾತ್ರ ಅವ್ರಿಗೆ ಗಾಡಿಗಳು ಹಾಕೊಡಿ. ದಯವಿಟ್ಟು ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದು ನಾನು ಸಂಪಾದನೆ ಮಾಡ್ತೀನಿ ಅಂತ ಅನ್ನೋದು ಒಂದು ತಲೆಯಲ್ಲಿದ್ದರೆ ಮಾತ್ರ ಬೆಂಗಳೂರಿಗೆ ಬಂದು ಗಾಡಿ ತೊಗೊಂಡು ಜನ. ಚೆನ್ನಾಗಿ ಹೇಳಿದ್ರಿ ಸರ್. ಖಂಡಿತವಾಗ್ಲೂ ಮೋಸ ಆಗಿಲ್ಲ ಸರ್, ಖಂಡಿತವಾಗ್ಲೂ ಮೋಸ ಇಲ್ಲ ಸರ್. ಎಷ್ಟೋ ಜನ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಎಷ್ಟೋ ಜನ ಸಂಪಾದನೆ ಮಾಡ್ತಿದ್ದಾರೆ. ಡೈಲಿ 7ರಿಂದ 2.5 ಸಾವಿರಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಿಲ್ಲ. ಇನ್ನೊಬ್ರ ಹತ್ರ ಹೋಗಿ 15-20 ಸಾವಿರ ರೂಪಾಯಿಗೆ ಕೆಲಸ ಮಾಡ್ಕೊಂಡು ಇರೋದ್ರ ಬದಲು ಆರಾಮಾಗಿ ಒಂದು ಗಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸ್ವಂತಕ್ಕೂ ಆಗಿರುತ್ತೆ. ಹೌದು ಸರ್, ಆರಾಮಾಗಿ ಒಂದು 10ರಿಂದ 15 ಸಾವಿರ EMI ಬರುತ್ತೆ. EMI ತೀರಿಸ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳಿದ್ನಲ್ಲ, ದುಡಿಯೋ ತಾಕತ್ತಿರಬೇಕು, ಮೈಂಡ್ ಸೆಟ್ ಇರಬೇಕು. ಇವೆರಡು ಇದ್ರೆ ಒಂದು ಗಾಡಿ ತಗೋ. ಅಟ್ಯಾಚ್ಮೆಂಟ್ ಎಲ್ಲ ನೀವು ಮಾಡಿಸ್ಕೊಡ್ತೀರಾ? ಸರ್, ಓಲಾ ಉಬರ್ ಎರಡಕ್ಕೂ ನೀವು ಗಾಡಿ ತಗೊಂಡಿದ್ದು 4ರಿಂದ 5 ಅವರಲ್ಲಿ ಎರಡಕ್ಕೂ ಅಟ್ಯಾಚ್ಮೆಂಟ್ ನಾನೇ ಫ್ರೀಯಾಗಿ ಮಾಡ್ಕೊಡ್ತೀನಿ ಸರ್. ಓಕೆ. ಓಲಾ ಮತ್ತೆ ಉಬರ್ ಎರಡಕ್ಕೂ ನಾನೇ ಮಾಡ್ಕೊಡ್ತೀನಿ. ಜಸ್ಟ್ ಗಾಡಿ ತಗೊಂಡು ರನ್ ಮಾಡ್ಕೊಳ್ಳಿ. ರನ್ನಿಂಗ್ ಅಷ್ಟೇ, ಇಲ್ಲಿಂದಾನೆ ಬಿಸ್ನೆಸ್ ಬಾಡಿಗೆ ಹೊಡ್ಕೊಂಡು ಹೋಗ್ಬೋದು. ಆಫೀಸ್ನೇ ಡ್ಯೂಟಿ ಮಾಡ್ಕೊಂಡೇ ಹೋಗ್ಬಿಡಿ. ಓಕೆ, ಸೂಪರ್ ಸರ್. ಎಲ್ಲಿ ಬರ್ಬೇಕು ಸರ್ ಆಟೋ ಹಬ್? ಎಲ್ಲಿದೆ? ಒಂದು ಹೊಸಕೆರೆ ಕ್ರಾಸು 2020 ಬಾರ್ ಬ್ಯಾಕ್ ಸೈಡ್ ಬರುತ್ತೆ. ಗಿರಿನಗರ ಪೊಲೀಸ್ ಸ್ಟೇಷನ್ ಲ್ಯಾಂಡ್ ಮಾರ್ಕ್ ಇದೆ. ಗೊತ್ತಾಗಿಲ್ಲ ಅಂದ್ರೆ ನಂಗೆ ಒಂದು ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.